ಇದು ನಮ್ಮ ಪೂರ್ವ ಆಚಾರ್ಯರು ಎಲ್ಲರೂ ಇದನ್ನ ಮಾಡ್ಕೊಂತ ಬಂದಿದ್ದಾರೆ. ಪ್ರಚಾರ ಕಾರ್ಯದಲ್ಲಿ ನಮ್ಮ ಗುರು ಪರಂಪರೆಯಲ್ಲಿ ಬರುವಂತ ಎಲ್ಲ ಆಚಾರ್ಯರು ಏನ್ ಮಾಡ್ತಾ ಇದ್ದಾರೆ, ಈ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದಕ್ಕೆ ಈ ಒಂದು ಪ್ರಚಾರ ಕಾರ್ಯದಲ್ಲಿ ಎಲ್ಲರೂ ತೊಡಗಬೇಕನ್ನೋದು ಗುರು ಪರಂಪರೆಯಲ್ಲಿ ಬರುವಂತ ಎಲ್ಲ ಗುರುಗಳ ಆದೇಶ ಇದೆ. ನೋಡಿ, ಪ್ರಚಾರದಲ್ಲಿ ಯಾಕೆ ತೊಡಗಬೇಕು? ನೋಡಿ, ಭಕ್ತರ ಸಂಘ ಇಲ್ಲ ಅಂದ್ರೆ ನಾವು ಭಕ್ತಿಯ ಯಾವುದೇ ಅಂಗಗಳನ್ನ ಪಾಲನೆ ಮಾಡ್ಲಿಕ್ಕೆ ಆಗಲ್ಲ. ಯಾವುದೋ ಅಂಗಗಳಿದೆ, ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ಇವೆಲ್ಲ 9 ಅಂಗಗಳಿದೆ. ಯಾವುದೋ ಅಂಗಗಳನ್ನ ನಾವು ಭಕ್ತರ ಸಂಘದಿಂದ ರಹಿತವಾಗಿ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಭಕ್ತಿಯ ಒಂದು ಸಾಧನೆಯಲ್ಲಿ ತೊಡಗಬೇಕಂದ್ರೆ ನಮಗೇನ್ ಬೇಕು? ಭಕ್ತರ ಸಂಘ ಬೇಕು. ಹೀಗಾಗಿ ಎಲ್ಲರಿಗೂ ನಾವು ಭಕ್ತರ ಸಂಘವನ್ನ ಕೊಡಬೇಕು. ಅದಕ್ಕೆ ಈ ಪ್ರಚಾರ ಕಾರ್ಯ ನಡೀತಾ ಇದೆ. ನೋಡಿ, ಹಲವಾರು ಕೇಂದ್ರಗಳನ್ನ ಪ್ರಭುಪಾದವರು ಇಡೀ ಈ ಜಗತ್ತಿನಲ್ಲಿ ಇಸ್ಕಾನ್ನ ಮಂದಿರಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಯಾಕೆ? ಈ ಪ್ರಚಾರ ಕಾರ್ಯ ಎಲ್ಲದ ಕಡೆ ನಡೀಲಿ ಅಂತ. ನೋಡಿ, ಈಗ ನಾವು ನೋಡ್ತೀವಿ ಸಮಾಜದಲ್ಲಿ ಅನೇಕ ದಯೆ ಕಾರ್ಯಗಳು ನಡೀತವೆ, ಅಂದ್ರೆ ಪುಣ್ಯ ಕಾರ್ಯಗಳು ನಡೀತಾ ಇದೆ ಅಲ್ವಾ? ಏನೆಲ್ಲ ಪುಣ್ಯ ಕಾರ್ಯಗಳಲ್ಲಿ ಜನ ತೊಡಗ್ತಾರೆ? ಅನ್ನದಾನದಲ್ಲಿ ತೊಡಗ್ತಾರೆ. ಮತ್ತೆ ವಸ್ತ್ರಗಳನ್ನು ದಾನ ಮಾಡ್ತಾರೆ, ವಿದ್ಯೆಗೆ ಸಹಾಯ ಮಾಡ್ತಾರೆ, ಹಣವನ್ನ, ಧನವನ್ನ, ಬಾವಿಗಳನ್ನ ತೋಡಿ ನೀರಿನ ವ್ಯವಸ್ಥೆ ಮಾಡ್ತಾರೆ, ಔಷಧಿಗಳನ್ನ ಕೊಡ್ತಾರೆ ರೋಗಿಗಳಿಗೆ. ಇದೇ ರೀತಿ ಎಲ್ಲ ಪುಣ್ಯ ಕಾರ್ಯಗಳಲ್ಲಿ ಜನ ತೊಡಗ್ತಾ ಇದ್ದಾರೆ. ಆದ್ರೆ ಹೇಳ್ತಾ ಇದ್ದಾರೆ, ಈ ರೀತಿ ನೋಡಿ ಹಲವಾರು ಕಡೆ ಈ ರೀತಿ ಎಲ್ಲ ಪುಣ್ಯ ಕಾರ್ಯಗಳಲ್ಲಿ ಜನ ತೊಡಗ್ತಾ ಇದ್ದಾರೆ. ನಾವು ಅಂದ್ರೆ ಈಗ ಕೆಲವು ನಮ್ಮ ಹಿರಿಯ ಆಚಾರ್ಯ ಎಲ್ಲ ಹೇಳ್ತಾರೆ, ಎಲ್ಲಾ ಕಡೆ ಈಗ ಅದನ್ನು ವೃಂದಾವನದಲ್ಲಿನೂ ಸಹ ಏನಾಗುತ್ತೆ, ಈ ಒಂದು ಪುಣ್ಯ ಕಾರ್ಯಗಳಲ್ಲಿ ಜನ ತೊಡಗ್ತಾ ಇದ್ದಾರೆ. ಕೆಲವು ಕಡೆ ಹೋದಾಗ ಸಾಧುಗಳಿಗೆ ಏನ್ ಮಾಡ್ತಾರೆ, ಅಲ್ಲಿ ಅವರಿಗೆ ನೀರಿನ ವ್ಯವಸ್ಥೆ ಮಾಡೋದು, ಅವರಿಗೆ ಕಂಬಲ್ ಕೊಡೋದು. ಈ ರೀತಿ ಒಂದ್ ಕಡೆ ಏನಾಯ್ತು, ಒಬ್ಬರ ಭಕ್ತರು ಹೋಗ್ತಾ ಇದ್ರು, ಅಲ್ಲಿ ಒಬ್ಬರು ಸಾಧು ಎದುರಿಗೆ ಬಂದ್ರಂತೆ. ಸಾಧುಗಳು ಎದುರಿಗೆ ಬಂದು ಅವ್ರು ಕೇಳ್ತಾ ಇದ್ದಾರಂತೆ, ನಮಗೆ ಕಮಂಡಲ್ ಕೊಡಿಸಿ ಅಂತ, ನಮ್ಗೆ ಕಮಂಡಲ್ ಕೊಡಿಸಿ ಅಂತ. ಆಗ ಆ ಸಾಧುಗಳು ಭಕ್ತ ವಿಚಾರ ಮಾಡಿದ, ಹೌದು ಇವ್ರು ಕಮಂಡಲ್ ಕೊಡಿಸಿದ್ರೆ ಅದರಲ್ಲಿ ಅವ್ರು ಪ್ರಸಾದ ತಗೋಬಹುದು, ನೀರು ಕುಡಿಬಹುದು, ಆಯ್ತು ಅಂತ ಅವ್ರು ಕರ್ಕೊಂಡು ಹೋಗಿ ಏನ್ ಮಾಡಿದ್ರು, ಕಮಂಡಲ್ ಅಲ್ಲಿ ವ್ಯಾಪಾರಿ ಕೇಳಿದ್ರಂತೆ. ಅದು ಎಷ್ಟು ರೇಟು? ಸ್ಟೀಲಿಂದ ಇತ್ತು, 300 ರೂಪೀಸ್ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಅವ್ರು ಕೊಡ್ಸಿದ್ರಂತೆ. ಕೊಡ್ಸಿದ್ಮೇಲೆ ಆ ಸಾಧು ಹೋದ್ಮೇಲೆ ಆ ವ್ಯಾಪಾರ ಹೇಳಿದಂತೆ, ಈ ವ್ಯಕ್ತಿ ಪ್ರತಿ ದಿವಸ 1 ಕಮಂಡಲವನ್ನ ನನ್ನ ಕಡೆ ಖರೀದಿ ಮಾಡ್ತಾರೆ, ಮತ್ತೆ ವಾಪಸ್ ತಂದು ಕೊಡ್ತಾರೆ ಅಂತ. ಅವಾಗ ಆ ವ್ಯಾಪಾರಿಗೆ ಈ ಭಕ್ತ ಕೇಳಿದ್ರಂತೆ, ಇದು ಮೊದಲೇ ನೀವು ಯಾಕೆ ಹೇಳಿಲ್ಲ? ಅವ್ರು ಹೇಳಿದ್ರಂತೆ, ನಮ್ಮ ವ್ಯಾಪಾರ ಆಗ್ಬೇಕಲ್ಲ ಅಂತ. ಆ ರೀತಿ ನೋಡಿ, ಈ ಒಂದು ಸಮಾಜದಲ್ಲಿ ನಾವು ಏನೆಲ್ಲ ಪುಣ್ಯ ಕಾರ್ಯಗಳಲ್ಲಿ ತೊಡಗ್ತೀವಿ. ಕೆಲವು ಸರಿ ನೋಡಿ, ಕೆಲವು ಕಡೆ ಕಂಬಲ್ಗಳನ್ನ ತಗೋತಾರಂತೆ, ಅವರು ಹೋಗಿ ಮತ್ತೆ ವಾಪಸ್ ಕೊಡ್ತಾರೆ. ಈ ರೀತಿ ದಯೆ ಕಾರ್ಯಗಳು ಏನೆಲ್ಲ ಮಾಡ್ತಾ ಇದೀವಿ, ಕೇವಲ ಬಾಹ್ಯ ಶರೀರದ ಒಂದು ಸೌಲಭ್ಯಗಳನ್ನ ನಾವು ಒದಗಿಸ್ತಾ ಇದೀವಿ. ಮತ್ತೆ ಅವುಗಳಿಗೆ ಕೊನೆ ಅನ್ನೋದೇ ಇಲ್ಲ. ಇದಕ್ಕೇನಾದ್ರು ಎಂಡ್ ಇದೆಯಾ? ಇದರಿಂದ ಏನಾದ್ರು ಅವರು ಕಂಪ್ಲೀಟ್ ತೃಪ್ತರಾಗ್ತಾರೆ, ಮತ್ತೆ ಬರಲ್ಲ ಅಂತ ಏನಿಲ್ಲ. ಈಗ ಊಟ ಕೊಡಿ, ಮತ್ತೆ ಹಸುವಾಗುತ್ತೆ, ಮತ್ತೆ ಬರ್ತಾರೆ. ಆರೋಗ್ಯದ ಏನಾದ್ರು ಸಮಸ್ಯೆ ಪರಿಹಾರ ಆದ್ರೆ ಮತ್ತೆ ಸಮಸ್ಯೆ ಆಗುತ್ತೆ, ಮತ್ತೆ ಬರ್ತಾರೆ. ಎಲ್ಲದಕ್ಕೂ ಕೊನೆ ಅನ್ನೋದೇ ಇಲ್ಲ. ಹಾಗಾದ್ರೆ ನಿಜವಾದ ಒಂದು ದಯೆ ಏನು? ಆತ್ಮದ ತೃಪ್ತಿ ಆಗ್ಬೇಕು, ಆತ್ಮದ ತೃಪ್ತಿ ಆಗ್ಬೇಕು ಅಂತ ಹೇಳ್ತಾರೆ. ಆತ್ಮದ ತೃಪ್ತಿ ಹೇಗಾಗತ್ತೆ ಅಂತ ಹೇಳಿ ಶ್ರೀಮದ್ ಭಾಗವತಂದಲ್ಲಿ ಒಂದು ಶ್ಲೋಕ ಬರುತ್ತೆ. ಸವೈ ಪುಂಸ ಪರೋ ಧರ್ಮೋ ಯಥೋ ಭಕ್ತಿರ್ ಅದೋಕ್ಷಜ ಅಹೇತುಕಿ ಅಪ್ರತಿಹತ ಏಯಾತ್ಮ ಸುಪ್ರಸಿದ್ಧತಿ. ನೋಡಿ, ನಾವು ಶರೀರಗಳಲ್ಲ, ನಾವು ಆತ್ಮಗಳಿದ್ದೀವಿ. ಆತ್ಮ ಸಂತುಷ್ಟಿ ಯಾವಾಗ ಆಗುತ್ತೆ? ಉನ್ನತ ಧರ್ಮ. ಯಾವ್ದು ಉನ್ನತ ಧರ್ಮ ಪಾಲನೆ ಮಾಡಬೇಕು? ಅದೋಕ್ಷಜೆ, ಭಗವಂತನ ಭಕ್ತಿ ಸೇವೆಯಲ್ಲಿ ಹೇಗೆ ತೊಡಗಬೇಕು? ಅಹೇತುಕಿ, ಭಗವಂತನ ಸಂತುಷ್ಟಿಗೋಸ್ಕರ ಆ ಕಾರ್ಯ ನಡೀತಾ ಇರಬೇಕು, ಮತ್ತೆ ನಿರಂತರವಾಗಿ ನಡೀತಾ ಇರಬೇಕು. ಈ ರೀತಿ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಆತ್ಮ ಸಂತುಷ್ಟಿ ಆಗುತ್ತೆ. ಈಗ ನೋಡಿ, ಒಂದು ಪಂಜರ ಇದೆ ಅಂತ ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿ ಹತ್ರ ಒಂದು ಪಂಜರ ತಗೊಂಬಂದಿದ್ದಾನೆ, ಅದರಲ್ಲಿ ಒಂದು ಗಿಳಿಯನ್ನ ಇಟ್ಟುಬಿಟ್ಟು ಅವನೇನ್ ಮಾಡ್ತಾ ಇದ್ದಾನೆ, ಪ್ರತಿ ದಿವಸ ಆ ಪಂಜರಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ, ಅದಕ್ಕೆಲ್ಲ ಪೇಂಟ್ ಮಾಡ್ತಾ ಇದ್ದಾನೆ, ಆಮೇಲೆ ನೀಟಾಗಿ ಎಲ್ಲವನ್ನು ವ್ಯವಸ್ಥೆ ಮಾಡ್ತಾ ಇದ್ದಾನೆ, ಮತ್ತೆ ಗಿಳಿಗೆ ಒಳಗಡೆ ಇಡ್ತಾ ಇದ್ದಾನೆ.
ಪ್ರತಿ ದಿವಸ ಹೀಗೆ ಮಾಡ್ತಾ ಇದ್ದಾನೆ, ಆದ್ರೆ ಅವನು ಗಿಳಿಗೆ ಏನು ಆಹಾರವನ್ನ ನೀಡ್ತಾ ಇಲ್ಲ, ಗಿಳಿಗೆ ಏನು ಆಹಾರ ನೀಡ್ತಾ ಇಲ್ಲ, ಬರೀ ಪಂಜರಕ್ಕೆ ಅವನು ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾನೆ. ಆ ರೀತಿ ಮಾಡಿದಾಗ ಗಿಳಿಗೆ ಹೊಟ್ಟೆ ತುಂಬುತ್ತೆ ಇಲ್ಲಲ್ಲ? ಅದೇ ರೀತಿ ನಾವು ಈ ಭೌತಿಕ ಜಗತ್ತಿನಲ್ಲಿ ಏನೆಲ್ಲ ಪುಣ್ಯ ಕಾರ್ಯಗಳನ್ನ ಮಾಡ್ತೀವಿ ಅದು ಇದೇ ರೀತಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಒಂದ್ಸರಿ ಏನಾಯ್ತು, ಒಬ್ಬ ವ್ಯಕ್ತಿ ನದಿ ದಂಡಿಗೆ ಕುತ್ಕೊಂಡಿದ್ದ, ಅಲ್ಲಿ ನದಿಯಲ್ಲಿ ನೋಡ್ತಾ ಇದ್ದ, ಒಬ್ಬ ವ್ಯಕ್ತಿ ನೀರಲ್ಲಿ ಮುಳುಗ್ತಾ ಇದ್ದಾನೆ. ಆಗ ಅವನು ಜೋರ ಬೇಗ ನೀರಲ್ಲಿ ಜಿಗಿದ್ ಬಿಟ್ಟು ಹೋಗಿ ಅವನೇನಾಗುತ್ತೆ, ಆ ಕೋಟ್ ಇರುತ್ತಲ್ಲ ಹಾಕೊಂಡಿದ್ದ, ಆ ಕೋಟನ್ನ ತಗೊಂಡು ಬರ್ತಾನೆ. ಅವಾಗ ಹೇಳ್ತಾನೆ, ನಾನು ವ್ಯಕ್ತಿಯನ್ನ ಉಳಿಸ್ಬಿಟ್ಟೆ ಅಂತ. ಕೋಟನ್ನ ಉಳಿಸ್ಬಿಟ್ರೆ ವ್ಯಕ್ತಿಯನ್ನು ಉಳಿಸಿದಂಗೆ ಆಯ್ತು ಇಲ್ಲ? ಅದೇ ರೀತಿ ನಾವು ಏನೆಲ್ಲ ಸಮಾಜದಲ್ಲಿ ಈ ಪುಣ್ಯ ಕಾರ್ಯಗಳೆಲ್ಲ ನಡೆಯುತ್ತೆ, ಇದು ಕೇವಲ ದೇಹದ ಸೌಕರ್ಯಗಳನ್ನ ಪೂರೈಸಿದಾಗೆ. ಆದ್ರೆ ಶ್ರೇಷ್ಠವಾದಂತ ಪುಣ್ಯ ಕರ್ಮ ಯಾವುದು? ಆ ಆತ್ಮದ ಸಂತುಷ್ಟಿಗೆ ಅನ್ನ ಸೇವೆಯಲ್ಲಿ, ಭಗವಂತನ ಸೇವೆಯಲ್ಲಿ ತೊಡಗಿಸೋದು. ಅದಕ್ಕೆ ಇನ್ನೊಂದು ಉದಾಹರಣೆಯನ್ನ ಹಿರಿಯ ವೈಷ್ಣವರು ಹೇಳ್ತಾರೆ. ಯಾವ ರೀತಿ ನೋಡಿ, ಈಗ ನಾವು ಒಂದು ಸದ್ಯದಲ್ಲೇ ಕುಂಭಮೇಳ ಆಯ್ತು ಗೊತ್ತಲ್ಲ, ಪ್ರಯಾಗ್ರಾಜಲ್ಲಿ. ಆ ಕುಂಭಮೇಳದಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ರು? ಹಾ, ಹೇಳಲಾಗ್ತದೆ ನಮ್ಮ ಇಂಡಿಯಾದ ಜನಸಂಖ್ಯೆ ಎಷ್ಟಿದೆ? 140 ಕೋಟಿ. ಆಲ್ಮೋಸ್ಟ್ 50% ಜನಸಂಖ್ಯೆ ಜನರು ಪ್ರಯಾಗರಾಜದಲ್ಲಿ ಅವತ್ತು ಅಲ್ಲಿ ಕೂಡಿದ್ರಂತೆ, ನದಿ ಸ್ನಾನ ಮಾಡಿದ್ರು, ಹರಿವು. ಅಂದ್ರೆ ನಾವ್ ಅಂತೀವಿ ಜನರು ಆಲಸಿ ಇದ್ದಾರೆ, ಇವರು ಲೇಜಿ ಇದ್ದಾರೆ ಅಂತ. ಆದ್ರೆ ಈ ರೀತಿ ನೋಡಿ, ಆ ಪ್ರಯಾಗರಾಜಲ್ಲಿ ಈ ಒಂದು ಕುಂಭಮೇಳದಲ್ಲಿ ಎಷ್ಟೊಂದು ಜನ ಪಾಲ್ಗೊಂಡಿದ್ರು. ಅಲ್ಲಿ ಏನಾಯ್ತು, ಅಲ್ಲಿ 11 ಕಿಲೋಮೀಟರ್ ಆ ಒಂದು ಏರಿಯಾದಲ್ಲಿ ಎಲ್ಲ ಪೆಂಡಾಲ್ಗಳು ಇರುತ್ತೆ ಅಂತೆ. ಅಲ್ಲಿ ಬಹಳಷ್ಟು ಜನ ಬರ್ತಾ ಇದಾರಲ್ಲ, ಹೋಗ್ತಾ ಇರ್ತಾರೆ. ಅಲ್ಲಿ ಅಲ್ಲೆಲ್ಲ ಕೆಲವು ಜನರು ಬರ್ತಿರ್ತಾರೆ, ತಮ್ಮ ಮಕ್ಕಳನ್ನ ಕರ್ಕೊಂಡ್ ಬರ್ತಿರ್ತಾರೆ. ಆಗ ಅವರು ಮಕ್ಕಳನ್ನ ನೋಡಿ, ಸಣ್ಣ ಮಕ್ಕಳಿದ್ರೆ ಅವಕ್ಕೆ ಒಂದೊಂದ್ಸರಿ ಏನು ಮಾತಾಡಕ್ಕೂ ಬರಲ್ಲ, ಏನು ಹೇಳಿಕೂ ಬರಲ್ಲ. ಆಗ ತಂದೆ ತಾಯಿಗಳು ಏನ್ ಮಾಡ್ತಾರಂತೆ, ಅಲ್ಲಿ ಬರ್ಬೇಕಂದ್ರೆ ಒಂದು ಚೀಟಿಯಲ್ಲಿ ನಮ್ಮ ತಂದೆ ತಾಯಿ ಹೆಸರು, ಮಗುವಿನ ಹೆಸರು, ಅವ್ರ ವಿಳಾಸ, ಮೊಬೈಲ್ ನಂಬರ್ ಬರೆದು ಜೇಬಲ್ಲಿ ಹಾಕಿರ್ತಾರಂತೆ. ಯಾಕಂದ್ರೆ ಮಗು ನೋಡಿ, ನಾವೀಗ ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಏನ್ ಮಾಡ್ತೀವಿ, ಮಕ್ಕಳಿಗೆ ಒಂದು ಐಡೆಂಟಿ ಕಾರ್ಡ್ ಅಂತ ಇರುತ್ತೆ. ಯಾಕೆ, ಮಗು ಏನಾದ್ರು ಕಳೆದೋಗ್ಬಿಟ್ರೆ ಅದಕ್ಕೆ ಒಮ್ಮೆ ಹೇಳಿಕ್ ಬರಲ್ಲ, ಭಯ ಬಿದ್ದ್ಬಿಡುತ್ತೆ, ಎಲ್ಲ ಮರ್ತು ಹೋಗ್ಬಿಡುತ್ತೆ, ಹೇಳಿಕ್ ಆಗಲ್ಲ. ಅದೇ ಯಾರು ಅದನ್ನ ಸಂಪರ್ಕ ಮಾಡ್ತಾರೆ ಅವರು ಮತ್ತೆ ತಂದೆ ತಾಯಿ ಹತ್ರ ಭೇಟಿ ಅವ್ರನ್ನ ತಲುಪಿಸ್ತಾರೆ. ಇದಕ್ಕೆ ಈ ರೀತಿಯಲ್ಲಿ ಏನಾಯ್ತು, ಆ ಒಂದು ಇದರಲ್ಲಿ ಅಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಅಲ್ಲಿ ಕೆಲವು ಕೇಂದ್ರಗಳಿತ್ತಂತೆ, ಭೂಲೆ ಭಟಿಕೆ ಶಿಬಿರ ಅಂತ ಹೇಳಿ. ಏನು ಭೂಲೆ ಭಟಿಕೆ ಶಿಬಿರ ಅಂತೆ, ಅದು ಚಿಕ್ಕ ಚಿಕ್ಕ ಶಿಬಿರಗಳಿತ್ತಂತೆ ಅಲ್ಲಿ ಪ್ರಯಾಗರಾಜಲ್ಲಿ. ಕೆಲವು ಶಿಬಿರಗಳಿತ್ತು. ಆ ಶಿಬಿರಗಳಲ್ಲಿ ನೋಡಿ ಅವ್ರ ಕೆಲಸ ಏನು, ಈ ರೀತಿ ಯಾರೆಲ್ಲ ಕಳೆದೋಗಿದ್ದಾರೆ ಅವ್ರಿಗೆ ಕರ್ಕೊಂಡ್ಬಂದು ಅವ್ರ ಹೆಸರನ್ನ ಅನೌನ್ಸ್ ಮಾಡಿ ಅವ್ರಿಗೆ ತಲುಪಿಸೋದು. ಈ ರೀತಿ ಆ ಭೂಲೆ ಭಟ್ಮೆ ಶಿಬಿರಗಳಿತ್ತು. ಅಲ್ಲೇ ಏನು ಸರ್ವೆಂಟ್ಸ್ ಇದ್ರು, ಸೇವಕರು, ಅವರು ಇಡೀ ಆ ಪ್ರಯಾಗರಾಜದ ಕ್ಷೇತ್ರದಲ್ಲಿ ಅವರು ತಿರುಗಾಡ್ತಾ ಇರ್ತಾರೆ. ಯಾಕಂದ್ರೆ ನೋಡ್ತಾ ಇರ್ತಾರೆ, ಎಲ್ಲಿ ಏನಾದ್ರು ಮಗು ಅಳ್ತಾ ಇದೆ, ಭಯಭೀತ ಆಗಿದೆ, ಅವ್ರು ಹೋಗಿ ವಿಚಾರಿಸ್ತಾರೆ, ಮಗುನ್ ಕರ್ಕೊಂಡ್ ಬರ್ತಾರೆ. ಮತ್ತೆ ಯಾರಾದ್ರೂ ಮಾತಾಜಿ ಪ್ರಭುಜಿ ಯಾರಾದ್ರೂ ಕರ್ಕೊಂಡ್ಬಿಟ್ಟಿದ್ದಾರೆ ರಿಲೇಷನ್ಗೆ, ಅವ್ರಿಗೆ ಹೋಗಿ ಆಯ್ತು ನೀವು ಇದಾಗಿದೆಯಾ, ಮಿಸ್ ಆಗಿದ್ದೀರಾ, ಬನ್ನಿ ಸೆಂಟರ್ ಬನ್ನಿ, ನಾವು ಅನೌನ್ಸ್ ಮಾಡ್ತೀವಿ. ಈ ರೀತಿ ಅವರು ಹುಡುಕ್ತಾ ಇರ್ತಾರೆ, ಈ ರೀತಿ ಯಾರಾದ್ರೂ ಮಿಸ್ ಆಗಿದ್ದಾರೆ ಅಂತ. ಅಲ್ಲಿ ಏನಾಯ್ತು, ಒಂದು ಮಗು, ಆ ಮಗು ಏನಾಗಿದೆ, ಮಗು ಅಳ್ತಾ ಇತ್ತು. ಮಗು ಹತ್ರ ಹೋಗಿ ಈ ಶಿಬಿರದವ್ರು ಹೋಗಿ ಕೇಳ್ತಾರೆ, ಏನಾಯ್ತು, ಆ ಮಗುವಿಗೆ ನಾ ಪಪ್ಪ ಮಮ್ಮಿ ಅಂತ ಅಳ್ತಾ ಇದೆ. ಅದು ಪಪ್ಪ ಮಮ್ಮಿ ಕಳೆದೋಗ್ಬಿಟ್ಟಿದ್ದಾರೆ, ಈ ಮಗು ಕಳೆದೋಗ್ಬಿಟ್ಟಿದೆ. ಮಗು ಕಳೆದೋಗ್ಬಿಟ್ಟಿದೆ. ಆಯ್ತು, ಅವ್ರಿಗೆ ಗೊತ್ತಾಯ್ತು. ಈಗ ಮಗುನ ಕೇಳ್ತಾ ಇದ್ದಾರೆ, ನಿಮ್ಮ ಪಪ್ಪ ಹೆಸರೇನು? ಆ ಮಗು ಹೇಳ್ತಾ ಇದೆ ಪಪ್ಪ. ಮಮ್ಮಿ ಹೆಸರೇನು? ಮಗು ಹೇಳ್ತಾ ಇದೆ ಮಮ್ಮಿ. ಆಯ್ತು, ನಿಮ್ ಮನೆಯಲ್ಲಿ? ಮನೆ ಮಂದಿರ ಹತ್ರ, ಮಂದಿರ ಎದುರಿಗೆ ಇದೆ. ಮಂದಿರ ಎಲ್ಲಿ? ಮನೆ ಎದುರಿಗೆ. ಹಾಗಾದ್ರೆ ಮಂದಿರ ಏನು, ಮನೆ ಎರಡು ಎಲ್ಲಿದೆ ಅದು ಗೊತ್ತೇ ಇಲ್ಲ ಮಗುಗೆ. ಈ ರೀತಿ ಏನಾಯ್ತು, ಆಯ್ತು ಬಿಡುವಂತೆ ಅವರಿಗೆ ತಲೆ ಕೆಡ್ತೀಗ. ಆಯ್ತು, ಮಗು ನೋಡ್ತಾ ಇದ್ರೆ ಕಿಸೆಯಲ್ಲಿ ಏನಿದೆ, ಜೇಬಲ್ಲಿ ಒಂದು ಚೀಟಿ ಇತ್ತು. ಆಗ ಅವ್ರು ಏನ್ ಮಾಡಿದ್ರು,
ಶಿಬಿರಕ್ಕೆ ಕರ್ಕೊಂಡ್ಬಂದ್ರು ನೋಡಿ. ಅಲ್ಲಿ ಅನೌನ್ಸ್ಮೆಂಟ್ ಏನ್ ಮಾಡ್ತಿದ್ರು, ಸುತ್ತಲೂ ಎಲ್ಲೋ 11 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಧ್ವನಿ ಕೇಳಿಸ್ತಾ ಇತ್ತು. ಅವ್ರು ಹೇಳಿದ್ರು ಈ ರೀತಿ ಏನಾಗಿದೆ, मल्होत्रा भाई इसका नाम है, इनका बेटा है, इसका सांवला रंग है, ये सब कपड़ा पहना है, कोई है इसका बच्चा, आप लेके जाइए ಈ ರೀತಿ ಅನೌನ್ಸ್ ಮಾಡಿದ್ರು. ಆಗ ಅವ್ರು ಬಂದು ಈ ರೀತಿ ಅವ್ರ ತಂದೆ ತಾಯಿಗೆ ಬಂದ್ಬಿಟ್ಟು ಅವ್ರು ಹುಡುಕ್ತಾ ಇದ್ರು, ಗಾಬರಿ ಆಗಿದ್ರು. ಅವ್ರು ಬಂದು ಈ ರೀತಿ ಕರ್ಕೊಂಡು ಹೋದ್ರು. ನೋಡಿ ಈ ರೀತಿ ಇವೆಲ್ಲ ಈ ಭೂಲೆ ಭಟ್ಕೆ ಶಿಬಿರ ಏನಿದೆ, ಇದು ಯಾವುದು? ನಮ್ಮ ಇಸ್ಕಾನ್ ಕೇಂದ್ರಗಳು ಅಂತ ಹೇಳ್ತಾ ಇದ್ದಾರೆ. ಈ ಭೂಲೆ ಭಟ್ಕೆ ಶಿಬಿರಗಳು ಯಾವುದು? ನಮ್ಮ ಇಸ್ಕಾನ್ ಕೇಂದ್ರಗಳು. ನೋಡಿ ಈ ಭೌತಿಕ ಸಂಸಾರದಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲರೂ ಕಳ್ಕೊಂಡ್ಬಿಟ್ಟಿದ್ದಾರೆ. ಕಳ್ಕೊಂಡು ಅಲ್ಲಿ ಇಲ್ಲಿ ಎಲ್ಲರೂ ತಿರುಗಾಡ್ತಾ ಇದ್ದಾರೆ. ಅವರಿಗೆ ತಮ್ಮ ಅಸ್ತಿತ್ವದ ಅರಿವಿಲ್ಲ, ತಮ್ಮ ತಂದೆ ತಾಯಿ ಯಾರಂತೇಳಿ ಯಾರಿಗೂ ಗೊತ್ತಿಲ್ಲ. ಆಮೇಲೆ ನಮ್ಮ ಗುರಿ ಏನಿದೆ ಏನು ಗೊತ್ತಿಲ್ಲ. ಸುಮ್ಮನೆ ಇದು ಸಿಕ್ಕಿದ್ದು ಪಿಜ್ಜಾ ಬರ್ಗರ್ ಮೊಮ್ಮೆ ಏನು ತಿನ್ಕೊಂಡ್ಬಿಟ್ಟು ಎಲ್ಲೆಲ್ಲೋ ತಿರುಗಾಡ್ತಾ ಇದ್ದಾರೆ. ಈ ರೀತಿ ಇದ್ದಾಗ ಏನಾಗುತ್ತೆ, ನಾವು ಅವರನ್ನ ಭೇಟಿ ಮಾಡಿ ನಿಜವಾದ ಅವರ ತಂದೆ ತಾಯಿ ಹತ್ರ ಕರ್ಕೊಂಡ್ಬಂದು ಅವ್ರಿಗೆ ನಿಜವಾದ ಒಂದು ಆಶ್ರಯವನ್ನ ಕೊಡುವಂತ ಕಾರ್ಯ ಏನಿದೆ ಅದು ಅತ್ಯಂತ ಪುಣ್ಯವಾದಂತ ಕಾರ್ಯ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಈಗ ನಮಗೇನೋ ನಮ್ಮ ತಂದೆ ತಾಯಿ ಸಿಕ್ಬಿಟ್ಟಿದಾರಲ್ಲ, ಯಾರಿದ್ದಾರೆ? ರಾಧಮಾನ. ಭಗವಂತ ಹೇಳ್ತಾ ಇಲ್ಲ, ಮಮೇವಾಂಶೋ ಜೀವಲೋಕಿ ಜೀವಭೂತ ಸನಾತನ ಮನಃಷ್ಟಾನಿಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಎಲ್ಲ ಆತ್ಮಗಳು ಏನಿದ್ದಾರೆ ನಮ್ಮ ಅಂಶ ಇದ್ದಾರೆ. ಹೀಗೆ ನಾವು ಈಗ ಏನಾಗಿದೆ, ನಮಗೆ ಆಶ್ರಯ ಸಿಕ್ಬಿಟ್ಟಿದೆ. ನಮಗೆ ನೋಡಿ ಭಗವಂತನ ನಾಮ ಸಿಕ್ಕಿದೆ, ಭಗವಂತನ ನಾಮದ ಜಪಮಾಲೆ ಸಿಕ್ಕಿದೆ, ಭಕ್ತರ ಸಂಘ ಸಿಕ್ಕಿದೆ, ಕೀರ್ತನೆ ನರ್ತನೆ, ಆಮೇಲೆ ಪ್ರಸಾದ ವ್ಯವಸ್ಥೆ, ಎಷ್ಟೊಂದು ಆನಂದ ಇದೆ. ಈ ರೀತಿ ಸಿಕ್ಕಾಗ ನಾವು ಏನ್ ಮಾಡ್ಬೇಕು? ಬೇರೆದವ್ರಿಗೆ ಇದನ್ನು ಕೊಡ್ಬೇಕಲ್ಲ. ನೋಡಿ ನಾವು ಏನೋ ನಮಗೆ ನಮ್ಮ ತಂದೆ ತಾಯಿ ಸಿಕ್ಬಿಟ್ಟಿದ್ದಾರೆ. ಈ ರೀತಿ ಇದ್ದಾಗ ನಮ್ಮ ಅಂತಂಬ್ರು, ನಮ್ಮ ಅಕ್ಕಂಗಿಯರು ಅವ್ರೇನಾದ್ರು ಕಳೆದೋಗ್ಬಿಟ್ರೆ ನಾವೇನ್ ಮಾಡ್ತೀವಿ? ಅವ್ರಿಗೆ ಹೋಗಿ ಇದನ್ನ ಹೇಳ್ಬೇಕಲ್ಲ. ಇಲ್ಲಾಂದ್ರೆ ವಿಚಾರ ಮಾಡ್ತೀವ, ಇಲ್ಲ ಅವ್ರೇನಾದ್ರು ಬಂದ್ಬಿಟ್ರೆ ಆಸ್ತಿಯಲ್ಲಿ ನಮಗೇನಾದ್ರು ಮತ್ತೆ ಪಾಲ ಇದಾಗ್ಬಿಡುತ್ತೆ ಅಂತೇಳಿ. ಇಲ್ಲಲ್ಲ, ಒಳ್ಳೆ ಇನ್ನೂ ನಮ್ಗೆ ಸುಕೃತಿ ಸಿಗುತ್ತೆ ಭಗವಂತಂದು. ಯಾಕ ಅವರೆಲ್ಲರೂ ಈ ಭವಸಾಗರದಲ್ಲಿ ಅವರು ಈ ರೀತಿ ನಡ್ತಾ ಇದ್ದಾರೆ, ಅನಾಥರಾಗಿದ್ದಾರೆ. ಅವ್ರನ್ನ ಏನ್ ಮಾಡ್ಬೇಕೀಗ? ಸನಾಥ ಮಾಡ್ಬೇಕು. ಅನಾಥ ಆಗಿದ್ದಾರೆ, ಅವರೆಲ್ಲರನ್ನು ಸನಾಥ ಮಾಡ್ಬೇಕು. ಈ ರೀತಿ ಈಗ ಇದು ಅತ್ಯಂತ ಶ್ರೇಷ್ಠವಾದಂತ ಕಾರ್ಯ, ಇದು ಪ್ರಚಾರ ಕಾರ್ಯ. ಅದಕ್ಕೆ ಈ ಬುಕ್ ಡಿಸ್ಟ್ರಿಬ್ಯೂಷನ್ ಏನಿದೆ, ಇದು ಈ ಒಂದು ಸಂಕೀರ್ತನ ಆಂದೋಲನ ಪ್ರಚಾರ ಕಾರ್ಯದಲ್ಲಿ ಬಂದ್ಬಿಡುತ್ತೆ. ನೋಡಿ, ನಾವು ಈ ಸಮಾಜದಲ್ಲಿ ಏನೆಲ್ಲ ಮನುಷ್ಯ ಕುಲದಲ್ಲಿ ಎಲ್ಲರೂ ಏನಿದೀವಿ, ಎಲ್ಲರೂ ಸಂಬಂಧಿಗಳೇ ಇದ್ದೀವಿ. ಎಲ್ಲರೂ ಏನಿದೀವಿ, ಭಗವಂತನ ಮಕ್ಕಳೇ ಇದ್ದೀವಿ, ಎಲ್ಲರೂ ರಿಲೇಟಿವ್ಸ್ ಇದ್ದೀವಿ. ಹಂಗಾಗಿ ಅವ್ರಿಗೆಲ್ಲರಿಗೂ ನಾವು ಈ ಸುಕೃತಿ ಶಿವವಾಗಿ ಮಾಡ್ಬೇಕಲ್ಲ. ನೋಡಿ, ಭಗವಂತನಿಂದ ಯಾರು ಒಂದು ಮೊದಲನೇ ಜೀವಿ ಬ್ರಹ್ಮದ ಬರ್ತಾರೆ. ಬ್ರಹ್ಮದ ದೇವರಿಂದ ಅವ್ರ ಮಾನಸ ಪುತ್ರರು, ಎಲ್ಲ ಋಷಿಮುನಿಗಳಿಂದ ಪ್ರಜಾಪತಿಗಳಿಂದ ಎಲ್ಲ ನಾವೆಲ್ಲ ಮನುಷ್ಯ ಜೀವಿಗಳು ಬರ್ತಾ ಇದ್ವಿ. ಹೀಗಾಗಿ ನಮ್ದು ಎಲ್ಲರದು ಒಂದೇ ಒಂದು ಗೋತ್ರ ಯಾವ್ದಿದೆ? ಅಚ್ಯುತ ಗೋತ್ರ. ನಿಜವಾದ ಗೋತ್ರ ಯಾವುದು? ಅಚ್ಯುತ ಗೋತ್ರ. ಈ ರೀತಿ ಈ ಭವಸಾಗರದಲ್ಲಿ ಇರುವಂತ ಎಲ್ಲರೂ ನಾವು ಏನಿದೀವಿ, ಆ ಒಂದು ಭಗವಂತನ ಔಷಧಿ. ಈ ರೀತಿ ಮತ್ತೆ ಇನ್ನೊಂದು ನೋಡಿ, ಕಷ್ಟಗಳು ಜೀವನದಲ್ಲಿ ಯಾವ ರೀತಿ ಬರುತ್ತೆ. ಒಂದು ಸರಿ ಏನಾಗುತ್ತೆ, ಇಬ್ರು ವ್ಯಕ್ತಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರಿಗೇನಾದ್ರೂ ಇಬ್ರು ವ್ಯಕ್ತಿಗಳು ತುಂಬಾ ಆತ್ಮೀಯ ಸ್ನೇಹಿತರಿದ್ದಾರೆ, ಅವ್ರಿಗೆ ಏನಾದ್ರೂ ಕ್ಯಾನ್ಸರ್ ಆಗಿಬಿಡುತ್ತೆ ಅಂತ ತಿಳ್ಕೊಳ್ಳಿ. ಇಬ್ರಿಗೂ ಕ್ಯಾನ್ಸರ್ ಆಗಿಬಿಡುತ್ತೆ. ಕ್ಯಾನ್ಸರ್ ಕಾಯಿಲೆ ಬಂದಾಗ ಎಲ್ಲರೂ ಏನಾಗ್ಬಿಡುತ್ತೆ, ಅವರು ವೈದ್ಯರ ಹತ್ರ ಹೋದ್ರು, ಭೇಟಿ ಆದ್ರು. ಅವ್ರಿಗೆ ಹೇಳ್ತಾ ಇದ್ದಾರೆ, ಇಲ್ಲ ಈಗ 15 ದಿವಸದಲ್ಲೇ ನಿಮಗೆ ಮೃತ್ಯು ಬಂದ್ಬಿಡುತ್ತೆ. ಹೇಳಿದಾಗ ಅವ್ರಿಗೆ ತುಂಬಾ ಶೋಕ ಆಯ್ತು. ಅವ್ರೊಂದ್ ದಿಕ್ಕು, ಇವ್ರೊಂದ್ ದಿಕ್ಕು, ಅವರು ಎಲ್ಲೆಲ್ಲ ಹೋಗ್ಬಿಟ್ರು ಇಬ್ರು. ಆದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿಗೆ ಏನಾಯ್ತು, ಅವರು ಒಬ್ಬರ ಆಯುರ್ವೇದ ವೈದ್ಯರ ಹತ್ರ ಹೋದ್ರು. ಆ ಆಯುರ್ವೇದ ವೈದ್ಯರು ಏನ್ ಮಾಡ್ತಾ ಇದ್ರು ಅಂದ್ರೆ, ನೋಡಿ, ಒಂದು ಬೇವಿನ ಮರದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ಹೋಲ್ ಮಾಡಿ ಅನ್ನವನ್ನ ಅದರಲ್ಲಿ ಹಾಕಿ ಇಡ್ತಾ ಇದ್ರಂತೆ. ಅದು 21 ಡೇಸ್ ಹೋಲ್ ಮಾಡಿ ಅದರಲ್ಲಿ ಹಾಕಿಡ್ತಾ ಇದ್ರು. 21th ಡೇ ಏನ ಮೇಲ್ಗಡೆ ಹಾಕ್ತಾ ಇದ್ರು ಹೋಲಲ್ಲಿ.
ಫಸ್ಟ್ ಡೇದಾಗಿಂದ ಅನ್ನವನ್ನು ತೆಗೆದು ಅವ್ರಿಗೆ ಕೊಡ್ತಾ ಇದ್ರಂತೆ ತಿನ್ಲಿಕ್ಕೆ. ಈ ರೀತಿ ಅದರಿಂದ ಕ್ಯಾನ್ಸರ್ ಕಾಯಿಲೆ ವಾಸಿ ಆಗ್ತಾ ಇತ್ತಂತೆ. ಅವಾಗ ಆ ವ್ಯಕ್ತಿಗೆ ಈಗ ಗುಣಮುಖ ಆದ್ರು. ಆಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ಅವ್ರಿಗೆ ಫೋನ್ ಮಾಡ್ತಾರಲ್ಲ, ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಈ ರೀತಿ, ತುಂಬಾ ಚೆನ್ನಾಗಿದೆ, ನಾನೆಲ್ಲ ಗುಣಮುಖ ಆಗಿದ್ದೀನಿ, ಇನ್ನೂ ಈ ಟ್ರೀಟ್ಮೆಂಟ್ ತಗೊಳ್ಳಿ. ಅದೇ ರೀತಿ ನಮಗೆಲ್ಲರಿಗೂ ಏನಾಗಿದೆ, ಈಗ ಭಗವಂತನ ನಮ್ಮ ನಿಜವಾದ ತಂದೆ ತಾಯಿ ಆಶ್ರಯ ನಮಗೆ ಸಿಕ್ಬಿಟ್ಟಿದೆ. ನಮ್ಗೆ ಎಲ್ಲ ನಿಜವಾದ ಆನಂದ ಏನೋ ಗೊತ್ತಾಗ್ಬಿಟ್ಟಿದೆ. ಈಗ ಉಳಿದ ಎಲ್ಲ ಸಂಸಾರ ಜೀವಿಗಳವರೆಲ್ಲರೂ ನಮ್ಮ ಸಂಬಂಧಿಗಳಿದಾರಲ್ಲ, ಅವ್ರಿಗೂ ನಾವು ಏನ್ ಮಾಡ್ಬೇಕು, ಸಹಾಯ ಮಾಡ್ಬೇಕಲ್ಲ. ಅದಕ್ಕೆ ಹೇಳ್ತಾರೆ ನಾವೀಗ ಈ ರೀತಿ ಪುಸ್ತಕ ವಿತರಣೆ ಪ್ರಚಾರ ಕಾರ್ಯದಲ್ಲಿ ನಾವು ತೊಡಗಬೇಕು. ಮತ್ತೆ ನೋಡಿ ಈ ರೀತಿ. ಆಮೇಲೆ ಆಂಬ್ಯುಲೆನ್ಸ್ ಸೇವೆ ಅಂದ್ರೆ ಏನು, ಎದಕ್ಕೆ ಹೋಗುತ್ತೆ ಆಂಬ್ಯುಲೆನ್ಸ್, ಯಾವಾಗ ಬರುತ್ತೆ? ಅನಾಥ ಬಹಳ ಸೀರಿಯಸ್, ಏನು ಇನ್ನು ಕೆಲವೇ ನಿಮಿಷಗಳಲ್ಲಿ ಇನ್ನು ಮೃತ್ಯು ಆಗೋದಿದೆ. ಅವಾಗ ಏನಾಗುತ್ತೆ, ಆಂಬ್ಯುಲೆನ್ಸ್ ಬರುತ್ತಲ್ಲ, ಏನೋ ನೆಗಡಿ ಕೆಮ್ಮು ಜ್ವರ ಇದ್ರೆ ಬರುತ್ತೆ ಈ ರೀತಿ. ಆಗ ಅಂದ್ರೆ ರೋಗಿ ಮಂದಿರಕ್ಕೆ ಬರ್ಲಿಕ್ಕೆ ಅವನಿಗೆ ಏನು ಅವನಿಗೆ ಇನ್ನಿಲ್ಲ, ಕ್ಷಮತೆ ಇಲ್ಲ. ಆ ಸಮಯದಲ್ಲಿ ಏನಾಗುತ್ತೆ, ಆಂಬ್ಯುಲೆನ್ಸ್ ಅವ್ರ ಹತ್ರ ಹೋಗುತ್ತೆ. ಈ ರೀತಿ ಪುಸ್ತಕ ವಿತರಣೆ ಮಾಡ್ಲಿಕ್ಕೆ ನಾವು ಆ ಜನರ ಹತ್ರ ಹೋಗೋದಂದ್ರೆ ಏನು ಇದೆ ಅಂತಾರೆ, ಆಂಬ್ಯುಲೆನ್ಸ್ ಸರ್ವಿಸ್ ಇದ್ದಂಗೆ. ಹೇಳ್ತಾ ಇದ್ದಾರೆ, ಇಲ್ಲಿ ಇರುವಂತ ಎಲ್ಲ ಜನರು ಮೃತರಾಗ್ಬಿಟ್ಟಿದ್ದಾರೆ, ಎಲ್ಲರೂ ಮೃತರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಮಾಯೆಯ ಒಂದು ಅನ್ಕಾನ್ಸಿಯಸ್ ಆಗಿಬಿಟ್ಟಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದೇವೆ ಅವ್ರಿಗೆ ಗೊತ್ತಿಲ್ಲ. ಒಬ್ರು ಹಿರಿಯ ವೈಷ್ಣವರು ಹೇಳ್ತಾ ಇದ್ರು, ಅವರು ಕಾರ್ ತಗೊಂಡು ಹೊಂಟಿದ್ರಂತೆ. ಕಾರ್ ತಗೊಂಡು ಹೋಗುವಾಗ ನೋಡಿ, ಅಲ್ಲಿ ಎದುರಿಗೇನೆ ಒಂದು ಮಗು ಐತಲ್ಲ, ಮುಂದೆ ಹಿಂಗೆ ಗೇಮ್ ಮಾಡ್ತಾ ಮುಂದೆ ನಿಂತ್ಕೊಂಡ್ಬಿಟ್ಟಿದೆ ಅಂತೆ. ನೋಡು, ಒಂದು ಲೇಔಟ್ ಬೀದಿಯಲ್ಲಿ ಅವರು ಹೋಗ್ತಾ ಇತ್ತು ಕಾರು. ಏನಾಗ್ಬಿಟ್ಟಿದೆ, ಮಗು ಎದುರಿಗೇನೆ ಮೊಬೈಲ್ ನಲ್ಲಿ ಗೇಮ್ ಮಾಡ್ತಾ ಅಗ್ದಿ ಕಾನ್ಸಂಟ್ರೇಷನ್ ಕೊಟ್ಟು ನಿಂತ್ಕೊಂಡ್ಬಿಟ್ಟಿದೆ ಮಗು. ಹಿಂಗ್ ನೋಡ್ತಾ ಇದೆ, ಹಿಂಗ್ ಮಾಡ್ತಾ ಇದೆ. ಅವಾಗ ಇವ್ರು ಹಾರ್ದು ಹಾಕಿದ್ರು ಆ ಮಗುಗೆ ಕೇಳಿಸ್ತಾ ಇಲ್ಲ. ಅವಾಗ ಪ್ರಭುಜಿ ಏನ್ ಮಾಡಿದ್ರೆ ತೆಳಗಳಿಯೋದು, ಆ ಮಗುವನ್ನ ಎತ್ತಿ ಸೈಡ್ ಇಟ್ಟು ಅವ್ರು ಹೋಗ್ತಾ ಇದಾರೆ. ಆದ್ರೂ ಆ ಮಗು ಜ್ಞಾನನೇ ಇಲ್ಲ, ಅದು ಹಿಂಗ್ ಮಾಡ್ತಾ ಇದೆ. ಅಂದ್ರೆ ಈ ರೀತಿ ನಾವು ಸಮಾಜದಲ್ಲಿ ಏನಾಗ್ಬಿಟ್ಟಿದೆ, ನಾವು ಈ ಒಂದು ಎದುರಿಬೋದಲ್ಲಿ ಇಷ್ಟೊಂದು ತೊಡಗಿಬಿಟ್ಟಿದೀವಿ. ಮತ್ತೆ ಭೂತ ಸೇರುತ್ತೆ ಅಂತ ಹೇಳ್ತೀವಲ್ಲ, ಆ ರೀತಿ ಮಾಯೆ ಪ್ರಭಾವಕ್ಕೆ ಎಲ್ಲರೂ ಒಳಗಾಗ್ಬಿಟ್ಟಿದೀವಿ. ಅಂದ್ರೆ ಇಲ್ಲಿ ಎಲ್ಲರೂ ಮೃತರಾಗ್ಬಿಟ್ಟಿದ್ದಾರೆ. ಅವರಿಗೆ ಇಮಿಡಿಯೇಟ್ ಸರ್ವಿಸ್ ಬೇಕಾಗಿದೆ. ಅಂದ್ರೆ CRP ಅಂತಿದ್ವಿ, ಚೆಸ್ಟ್ ಪ್ರೆಷರ್ ಸೇವೆ. ಆ ರೀತಿ ಅದಕ್ಕೆ ಇದು ನಾವು ಈ ಪುಸ್ತಕ ವಿತರಣೆ ಮಾಡೋದಂದ್ರೆ ಏನು, ಅವ್ರಿಗೆ ಹೋಗ್ಬಿಟ್ಟು ಅವ್ರನ್ನ ನಾವು ಎಚ್ಚೆತ್ಕೊಳ್ತಾ ಇದೀವಿ, ಅವ್ರನ್ನ ಮತ್ತೆ ಸಜೀವ ಮಾಡ್ತಾ ಇದೀವಿ ಅಂತ. ಅವರಿಗೆ ನಾವು ಈಗ ಮತ್ತೆ ಜೀವದಾನವನ್ನು ನೀಡ್ತಾ ಇದೀವಿ. ಇದು ನಿಜವಾದಂತ ಸೇವೆ, ನಿಜವಾದ ದಯೆ ಪುಣ್ಯ. ಏನಾದರೂ ಈ ಭೂಮಿ ಮೇಲೆ ಶ್ರೇಷ್ಠವಾದ ಕಾರ್ಯ ಯಾವುದಿದೆ ಅಂದ್ರೆ, ಆಚಾರ್ಯ ಹೇಳ್ತಾ ಇದ್ದಾರೆ, ಆ ಆತ್ಮಕ್ಕೆ ನಾವು ನಿಜವಾದ ಆಶ್ರಯ. ಎಲ್ಲರೂ ಅನಾಥರಾಗಿದ್ದಾರೆ, ಅವ್ರನ್ನ ಭಗವಂತನ ಸಂಬಂಧದಲ್ಲಿ ಮತ್ತೆ ಜೋಡಣೆ ಮಾಡೋದು, ನಿಜವಾದ ಅವರ ತಂದೆ ತಾಯಿ ಅವರ ಆಶ್ರಯವನ್ನ ಶಿವವಾಗಿ ಮಾಡೋದು ನಿಜವಾದ ಪುಣ್ಯ ಕಾರ್ಯ ಅಂತ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಭಾರತ ಭೂಮಿ ಹೇಳ ಮನುಷ್ಯ ಜನ್ಮ ಯಾರ, ಜನ್ಮ ಸಾರ್ಥಕ ಕರಿ ಕರ ಪರ ಉಪಕಾರ. ಜನ್ಮ ಸಾರ್ಥಕ ಕರಿ, ನಮ್ಮ ಜನ್ಮ ಯಾವಾಗ ಸಾರ್ಥಕ ಆಗುತ್ತೆ, ಪರ ಉಪಕಾರ. ಆ ಪರ ಉಪಕಾರ, ಶ್ರೇಷ್ಠವಾದ ಉಪಕಾರ ಯಾವುದು, ಭಗವಂತನ ಭಕ್ತಿಯ ಪ್ರಚಾರ ಮಾಡೋದು. ಅದು ಹೇಗೆ ಸಾಧ್ಯ ಆಗುತ್ತೆ, ಪುಸ್ತಕಗಳ ವಿತರಣೆಯಿಂದ. ಈ ರೀತಿ ಆಮೇಲೆ ನೋಡಿ, ಶ್ರೀಮದ್ ಅಂದ್ರೆ ಭಗವದ್ಗೀತೆಯಲ್ಲೂ ಸಹ ಭಗವಂತ ಹೇಳ್ತಾ ಇದ್ದಾರೆ, 18ನೇ ಅಧ್ಯಾಯದಲ್ಲಿ 69ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ನೋಡಿ, ಅವ್ರಿಗಿಂತ ಪ್ರಿಯರು ನನಗೆ ಯಾರು ಇಲ್ಲ. ಯಾರು ಈ ಒಂದು ನನ್ನ ಜ್ಞಾನವನ್ನ ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾರೆ, ಅವರಿಗಿಂತ ಪ್ರಿಯರು ಈ ಭೂಮಿ ಮೇಲೆ ಮುಂದೇನೂ ಇರಲ್ಲ, ಹಿಂದೇನೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ಪ್ರಚಾರ ಕಾರ್ಯ ಏನಿದೆ ಅತ್ಯಂತ ಶ್ರೇಷ್ಠವಾದಂತ ಸೇವೆ ಆಗತ್ತೆ ನಾವು ಜೀವಿಗಳಿಗೆ ಮಾಡೋದು. ಹಿಂದಿನ ಕ್ಲಾಸಲ್ಲಿ ನಾವು ಕೇಳಿದ್ವಲ್ಲ, ಪ್ರಭುಜಿ ಹೇಳ್ತಾ ಇದ್ರು, ಜ್ಞಾನದ 20 ಅಂಶಗಳಲ್ಲಿ ಅಹಿಂಸೆ ಬಗ್ಗೆ ಹೇಳ್ತಾ ಇದ್ರಲ್ಲ. ಅಹಿಂಸೆಯಲ್ಲಿ ಅಂದ್ರೆ ಅದರ ವಿಶೇಷ ಅಂದ್ರೆ ಅದರ ಮುಖ್ಯ ವ್ಯಾಖ್ಯಾನ ಏನು ಅಂದ್ರೆ, ಬೇರೆ ಜೀವಿಗಳು ಎಲ್ಲ ಭವಸಾಗರದಲ್ಲಿ ಎಲ್ಲರೂ ನರಳುತ್ತಾ ಇದ್ದಾರೆ.
ಯಾವಾಗ ನಾವು ಭಕ್ತಿಯಲ್ಲಿ ಸೇರ್ತೀವಿ, ನಾವು ಈಗ ಭಗವಂತನ ಆಶ್ರಯ ಸಿಕ್ಕಿದೆ, ನಮಗೆ ಗೊತ್ತಾಗ್ಬಿಟ್ಟಿದೆ ಯಾವಾಗ ಈ ಭವಸಾಗರದಲ್ಲಿ ದುಃಖಗಳನ್ನು ಹೇಗೆ ಎದುರಿಸಬೇಕು, ಅವರು ನರಳುತ್ತಾ ಇದ್ದಾರೆ, ಹಾಗೆ ನೋಡ್ಕೊಂತ ನಾವು ಕುತ್ಕೊಂಡ್ಬಿಟ್ರೆ ಅದೇನಾಗಿಬಿಡುತ್ತೆ, ಹಿಂಸೆ ಆಗುತ್ತೆ. ಅವರಿಗೂ ನಾವು ಏನ್ ಮಾಡ್ಬೇಕು, ಭಗವಂತನ ಆಶ್ರಯದಲ್ಲಿ ತಗೊಂಡ್ಬರ್ಬೇಕು, ಅವರಿಗೂ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕು. ಹೀಗಾಗಿ ನಮ್ಮ ಕರ್ತವ್ಯ ಇದೆ, ನಾವು ಏನ್ ಮಾಡ್ಬೇಕು, ಪುಸ್ತಕ ವಿತರಣೆಯಲ್ಲಿ ಪಾಲ್ಗೊಳ್ಬೇಕು. ಈ ರೀತಿ ಆಚಾರ್ಯರು ನಮ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ನೋಡಿ, ಭಕ್ತಿ ವಿನೋದ್ ಠಾಕೂರ್ ಅವರು ಅವರ ವೈಷ್ಣವ ಗೀತೆಯಲ್ಲಿ ಒಂದು ಕಡೆ ಹೇಳ್ತಾರಂತೆ, ದಸ್ತೂರಿ ಲೈಬ ಆಮಿ ಪೂರ್ಣ ಹಬೆ ಕಾಮ್ ಅಂತ. ಅಂದ್ರೆ ನಾನು ಕಮಿಷನ್ ತಗೊಂತೀನಿ, ಅದರಿಂದ ನನ್ನ ಕೆಲಸ ಪರ್ಫಾರ್ಮ್ ಅಂದ್ರೆ ಹೇಳ್ತಾ ಇದ್ದಾರೆ. ನೋಡಿ, ಈಗ ಏನಾದರೂ ಬಿಸ್ನೆಸ್, ಈಗ 1 crore ಒಂದು ಪ್ರಾಪರ್ಟಿ ಇದೆ ಅಂತ ತಿಳ್ಕೊಳ್ಳಿ, ಅದನ್ನೇನಾದರೂ ನೀವು ಬೇರೆದವ್ರಿಗೆ ಕೊಡಿಸಿದ್ರೆ ಏನಾಗುತ್ತೆ, 1% ಕಮಿಷನ್ ಸಿಗುತ್ತೆ. ಎಷ್ಟು? 1 ಕೋಟಿದು ನೀವು ಕೊಡಿಸ್ಬಿಟ್ರೆ ಎಷ್ಟು ಕಮಿಷನ್ ಸಿಗುತ್ತೆ? ಅವಾಗ 1 ಲಕ್ಷ ಸಿಗುತ್ತೆ. 2 ಕೋಟಿದು ಪ್ರಾಪರ್ಟಿ ಕೊಡಿಸಿದ್ರೆ 2 ಲಕ್ಷ ಸಿಗುತ್ತೆ. ಈ ರೀತಿ ಬಿಸ್ನೆಸ್ ಇದೆ. ಅಲ್ಲಿ ನೀವು 1 ಕೋಟಿದು ಏನಾದರೂ ಬಿಸ್ನೆಸ್ ಮಾಡಿದ್ರೆ 1 ಕೋಟಿ ಕಮಿಷನ್ ಸಿಗುತ್ತೆ, 1 crore. ಅವಾಗ ಆ ಬಿಸ್ನೆಸ್ ಮಾಡ್ಲಿಕ್ಕೆ ನಿಮ್ಗೆ ಉತ್ಸಾಹ ಬರ್ತಾ ಇಲ್ವಾ? ಹರಿ ಬೋಲ್ ಹೇಳಿ, ಅರ್ಥ ಆಗ್ತಾ ಇದೆಯಲ್ಲ? ಅಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ನೋಡಿ, ನಾವು ಪ್ರಚಾರ ಕಾರ್ಯದಲ್ಲಿ ಏನು ಹೋಗ್ತೀವಿ, ಹೇಳ್ತಾರೆ ಯಾವಾಗ ಬೇರೆದವರಿಗೆ ನಾವು ಪ್ರಚಾರವನ್ನ ಮಾಡ್ತೀವಿ, ಆ ವ್ಯಕ್ತಿ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಅದರ 100 ಪಟ್ಟು ಫಲ ನಮಗೆ ಬರುತ್ತಂತೆ. ನಾವು ಭಕ್ತಿ ಮಾಡೋದ್ರಿಂದ, ಹರೇ ಕೃಷ್ಣ, ಒಂದು ನಿಮಿಷ ನಿಮ್ಮಲ್ಲಿ ನೋಡಿ, ನಾವು ಭಕ್ತಿ ಮಾಡಿದಾಗ ಏನು ಫಲ ಬರುತ್ತೆ, ಅದಕ್ಕಿಂತ ಬೇರೆದವ್ರನ್ನ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಸಿದಾಗ ಅದು ಅವ್ರೇನ್ ಮಾಡ್ತಾರೆ, ಅದ್ರ 100 ಪಟ್ಟು ಫಲ ನಮಗ್ ಬಂದ್ಬಿಡುತ್ತೆ. ಇದು ಒಳ್ಳೇದಲ್ಲ? ಬರೀ ನಾವು ಅಷ್ಟೇ ಭಕ್ತಿ ಮಾಡಿದ್ರಲ್ಲ, ಅವ್ರನ್ನ ಭಕ್ತಿ ಸೇವೆ ತೊಡಗಿಸಿಬಿಟ್ರೆ 100 ಪಟ್ಟು ನಮಗೆ ಫಲ ಬಂದ್ಬಿಡುತ್ತೆ. ಒಬ್ಬರನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸಿದ್ರೆ ಈ ರೀತಿ ಎಷ್ಟು ನಮ್ಮ ಜೀವನ ಪೂರ್ತಿ 1,000 ರಿಂದ 2,000 ಜನರನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬಿಟ್ರೆ ಎಷ್ಟಾಯ್ತು? 100 into 2,000, 2 lakh% ಅಷ್ಟು ಫಲ ಬಂದ್ಬಿಟ್ರೆ ನರಕದ ಯಮದೂತರ ನಮ್ಮ ಹತ್ರ ಬರೋ ಚಾನ್ಸ್ ಇದೆ? ಇಲ್ಲಲ್ಲ. ಹಿಂದೆ ಈಗ ನಾವು ಕಾರ್ತಿಕದಲ್ಲಿ ದೀಪದಾನ ಮಾಡಿದ್ವಲ್ಲ ನೋಡಿ, ಒಂದು ಸಾರಿ ಭಗವಂತನ ದೀಪದಾನ ಮಾಡಿದೆ ಹೇಳ್ತಾ ಇದ್ರೆ 1 ಜನ್ಮದ ಪಾಪಗಳೆಲ್ಲ ಕಳೆದೋಗ್ಬಿಡುತ್ತೆ. ಆ ರೀತಿ ನಾವೇನ್ ಮಾಡಿದೀವಿ, 30 ದಿವಸ ನಾವು ದೀಪದಾನ ಮಾಡಿದೀವಿ. ಆದ್ರೆ ನಾವು ಬೇರೆದವರಿಗೆ ದೀಪದಾನವನ್ನ ಮಾಡಿಸಿದ್ರೆ ಹೇಳ್ತಾ ಇದ್ದಾರೆ ಎಷ್ಟು, 100 ಜನ್ಮದ ಪಾಪಗಳು ಕಳೆದೋಗ್ಬಿಡುತ್ತೆ. ಈಗ ಗೊತ್ತಾದ್ಮೇಲೆ ಏನಾಗುತ್ತೆ, ಅಲ್ಲಿ ಹೇಗಾಗ್ತಾ ಇತ್ತು, ಎಲ್ಲರ ಭಕ್ತರು ಕರೆದು ದೀಪದಾನ ಮಾಡಿಸ್ತೀವಲ್ಲ, ಅಷ್ಟು ಲಾಭ ಸಿಗುತ್ತೆ ಅಂದ್ರೆ ಬಿಡ್ತೀವಿ. ನೋಡಿ, ಅಲ್ಲಿ ನಮ್ಗೆ ಕೂತಿದ್ದಾರೆ ಗುರು ರಾಘವೇಂದ್ರ ಶೆಟ್ಟಿ ಪ್ರಭು ಏನ್ ಮಾಡಿದಾರೆ ಅಂದ್ರೆ, KMCಗೆ ಹೋಗಿದ್ರು. ಅವ್ರು KMCಲಿ ಹೋದಾಗ ಅಲ್ಲಿ ಭಗವಂತನ ಒಂದು ಫೋಟೋನ ಇಟ್ಕೊಂಡು ಬೇರೆ ಎಲ್ಲರಿಗೂ ದೀಪಗಳನ್ನು ಕೊಟ್ಟುಬಿಟ್ಟು ಅವ್ರ ಕಡೆಯಿಂದ ದೀಪ ಬೆಳಗಿಸಿದ್ದಾರೆ ಪ್ರಭುಜಿ. ಹರಿ ಬೋಲ್, ಹರಿ ಬೋಲ್. ನೋಡಿ, ಈ ರೀತಿ ಪ್ರಾಫಿಟ್ ಸಿಗುತ್ತಂದ್ರೆ ಉತ್ಸಾಹದಿಂದ ಮಾಡ್ಲಿಕ್ಕೆ ರೆಡಿ ಇರಬೇಕಲ್ಲ ನಾವು. ಅದಕ್ಕೆ ನೋಡಿ, ಪುಸ್ತಕ ವಿತರಣೆಯಲ್ಲಿ ಇದಕ್ಕಿಂತ ದೊಡ್ಡ ಲಾಭ ಯಾವುದಿದೆ? ಅದಕ್ಕೆ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ನಾವೆಲ್ಲರೂ ಈಗ ತೊಡಗಬೇಕು ಉತ್ಸಾಹದಿಂದ. ನೋಡಿ, ಈ ಒಂದು ಪುಸ್ತಕ ವಿತರಣೆ ಏನಾಗಿದೆ, ಇದು ಪರಂಪರೆಯಿಂದ ನಡ್ಕೊಂಡು ಬರ್ತಾ ಇದೆ. ನೋಡ್ತೀವಿ, ನಮ್ಮ ಗುರು ಪರಂಪರೆಯಲ್ಲಿ ಬರುವಂತ ಭಕ್ತಿ ವಿನೋದ್ ಠಾಕೂರ್ ಅವರು ಪುಸ್ತಕಗಳನ್ನ ಬರೆದ್ರು, ಪ್ರಿಂಟ್ ಮಾಡಿದ್ರು. ಕೆಲವು ವಿದೇಶಗಳಲ್ಲಿ ಅವರೆಲ್ಲ ವಿತರಣೆಗಳನ್ನು ಮಾಡ್ತಾ ಇದ್ರು. ಅದಾದ್ಮೇಲೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಗೌಡಿಯ ಮಠಗಳಲ್ಲಿ ಅವರು ಪ್ರಿಂಟಿಂಗ್ ಪ್ರೆಸ್ ಅನ್ನ ಖರೀದಿ ತಗೊಂಡಿದ್ರು. ಪ್ರತಿ ದಿವಸನೂ ಪುಸ್ತಕದ ಒಂದು ಮ್ಯಾಗಝಿನ್ ಅವ್ರದ್ದು ವಿತರಣೆ ಆಗ್ತಾ ಇತ್ತು. ಅದಾದ್ಮೇಲೆ ನಮ್ಮ AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ನಮ್ಮ ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ BBT ಭಕ್ತಿ ವೇದಾಂತ ಬುಕ್ ಡಿಸ್ಟ್ರಿಬ್ಯೂಷನ್ ಒಂದು ಸಂಸ್ಥೆಯನ್ನೇ ಸ್ಥಾಪನೆ ಮಾಡಿ ಪುಸ್ತಕ ವಿತರಣೆ ಸೇವೆಯಲ್ಲಿ ನಾವು ತೊಡಗಿದ್ದಾರೆ. ಈ ರೀತಿ ಪುಸ್ತಕ ವಿತರಣೆಯಲ್ಲಿ
ನಾವು ಎಲ್ಲರೂ ಈಗ ಉತ್ಸಾಹದಿಂದ ತೊಡಗಬೇಕು. ಆಯ್ತು, ಈಗ ಪುಸ್ತಕ ವಿತರಣೆ. ಹರೇ ಕೃಷ್ಣ. ಹಾ, ಹರೇ ಕೃಷ್ಣ. ಈಗ ಪುಸ್ತಕ ವಿತರಣೆ ಏನು ನಾವು ತೊಡಗ್ತಾ इधीवी. अभी जो हम पुस्तक वितरण करने जा रहे हैं, अभी हम सब रेडी है ना? अभी आप सुने ना क्या क्या है हमारा भगवान का भक्ति की सेवा का ये लाभ. हरि बोल, हरि बोल. ನೋಡಿ, ಈಗ ಇನ್ನು ಈ ಉಳಿದ 30ರಿಂದ 40 ದಿವಸಗಳು ಏನಿದೆ, ಇದು ಬುಕ್ ಮ್ಯಾರಥಾನ್ ಅಂತ ನಾವು ಉತ್ಸಾಹದಿಂದ ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಳ್ಬೇಕು. ಯಾಕೆ ಈ ಬರುವಂತ ಏಕಾದಶಿ ಯಾವುದು? ಮೋಕ್ಷದ ಏಕಾದಶಿಯ ದಿವಸ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಭಗವಂತ ಏನ್ ಮಾಡಿದ್ರು? ಈ ಭಗವದ್ಗೀತೆ ಜ್ಞಾನವನ್ನ अर्जुन को उपदेश ಮಾಡಿದ್ರು. अभी आने वाले मोक्षद एकादशी के दिन ही भगवान क्या किए? अर्जुन को ये ज्ञान का उपदेश किए. ये अभी आने वाले 40 दिन हमें क्या करना है? उत्साह से हमें भगवान का ये ग्रंथ का वितरण करना है. ಆಯ್ತು, ಗ್ರಂಥ ವಿತರಣೆ ಮಾಡ್ಬೇಕಂತೆಲ್ಲ ಕೇಳಿದ್ವಿ. ಆದ್ರೆ ಇದರಲ್ಲಿ ಈಗ ಪುಸ್ತಕ ವಿತರಣೆ ಮಾಡುವಾಗ ಏನೆಲ್ಲ ಚಾಲೆಂಜಸ್ ಬರುತ್ತೆ, ಅದಕ್ಕೆ ಕೆಲವು ಭಕ್ತರ ಅನುಭವಗಳಿಂದ ಕೆಲವು ವಿಷಯಗಳನ್ನ ನಾವು ತಿಳ್ಕೋಣ. ಯಾಕಂದ್ರೆ ಪುಸ್ತಕ ವಿತರಣೆ ಮಾಡ್ಬೇಕಂದ್ರೆ ಏನು ಅವ್ರೇನು ವೇಟ್ ಮಾಡ್ತಾ ಇರ್ತಾರ, ಓ ಬರ್ನಿ ಪ್ರಭುಜಿ, ಹಾ ಕೊಡ್ತಾ ಇದ್ರಿ ತಗೊಂಡ್ಬಿಡಿ ಅಂತ ಹೇಳಿ ತಗೊಂಡ್ಬಿಡ್ತಾರ. ಆ ರೀತಿನೂ ಇರಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಪುಸ್ತಕ ವಿತರಣೆ ಅಂದ್ರೆ ನೋಡಿ ನಮ್ಮ ಒಂದು ಶುದ್ಧೀಕರಣದ ಒಂದು ಆ ಕಾರ್ಯ ಅಂತ. ಯಾಕಂದ್ರೆ ನಮ್ಮ ಅಹಂಕಾರ, ನಮ್ಮ ಎಲ್ಲ ಅರಿಷಡ್ ವರ್ಗಗಳ ಎಲ್ಲವೂ ಅಲ್ಲಿ ದೂರ ಆಗ್ಬಿಡುತ್ತೆ. ಯಾವಾಗ ನಾವು ಒಂದು ನೋಡಿ, ಯಾರು ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಗಳು, ಗೊತ್ತಿದ್ದವ್ರಿಗೆ ಏನಾಗುತ್ತೆ, ನೀವು ಹೇಳಿದರೆ ಅವರು ಗೊತ್ತಾಗ್ಬಿಡುತ್ತೆ. ಯಾರು ಪರಿಚಯ ಇಲ್ಲ ಅವ್ರಿಗೆ ಹೋಗಿ ನೀವು ಭೇಟಿಯಾಗಿ ನಾವು ಅವರಿಗೆ ವಿಷಯಗಳನ್ನ ತಿಳಿಸಿ ಈ ರೀತಿ ನಾವು ಕನ್ವಿನ್ಸ್ ಮಾಡಿ ಕೊಟ್ಟಾಗ ಅಲ್ಲಿ ನಮ್ಮ ಅಹಂಕಾರ ಅನ್ನೋದು ದಮನ ಆಗ್ತಾ ಇರುತ್ತೆ, ನಮ್ಮ ಶುದ್ಧೀಕರಣ ಆಗ್ತಾ ಇರುತ್ತೆ. ಇದಕ್ಕಿಂತ ಒಳ್ಳೆ ಒಂದು ಭಕ್ತಿಯ ನಮ್ಮ ಶುದ್ಧೀಕರಣದ ಕ್ರಿಯೆ ಯಾವುದೂ ಇಲ್ಲ. ಪ್ರಚಾರ ಕಾರ್ಯದಲ್ಲಿ ತೊಡಗೋದು. ಅದಕ್ಕೆ ಕೆಲವು ಚಾಲೆಂಜಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಏನೆಲ್ಲ ಚಾಲೆंजेस बरते ಹೇಳ್ತಾರೆ. अभी क्या होता है, हम भक्ति का जो प्रचार करते रहते हैं, कई चैलेंजेस आते हैं. क्या होते हैं, कुछ लोग हमें देखकर बोलते हैं ये आप बिजनेस कर रहे हैं, आपका पुस्तक जो वितरण कर रहे हैं, आप क्या कर रहे हैं? बिजनेस कर रहे हैं. और ಕೆಲವೊಬ್ರು ಈ ರೀತಿ ಹೇಳ್ತಾರೆ, ಹಾಗಾದ್ರೆ ಇದು ಬಿಸ್ನೆಸ್ ಇಲ್ಲ. ಯಾಕೆ ನೋಡಿ, ನಾವೇನಾದ್ರೂ ಪುಸ್ತಕಗಳನ್ನ ತಗೊಂಡು ಹೋಗ್ತಾ ಇದೀವಿ. ಈಗ ಸದ್ಯದಲ್ಲಿ ರೇಟ್ ಎಷ್ಟಿದೆ ಪ್ರಭುಜಿ? ಈಗ ಪುಸ್ತಕ ವಿತರಣೆ ಈಗ ಎಷ್ಟಿದೆ? 350. हाँ, अभी प्राइस 350 है. अभी हम पुस्तक वितरण के लिए क्या है, डिस्काउंट रहता है, वो 300 हो जाएगा. ಈ 300 रुपीಸ್ ಪುಸ್ತಕ ವಿತರಣೆಯನ್ನ ನಾವು ಮಾಡ್ಲಿಕ್ಕೆ ಹೋಗ್ತೀವಿ. ಅಲ್ಲಿ ಭಕ್ತರಿಂದ ಯಾರಿಂದ ನಾವು ಕೊಡ್ತೀವಿ ಅಂತ ತಗೋತೀವಿ, ಮತ್ತೆ ಬಂದು ಏನ್ ಮಾಡ್ತೀವಿ, ಮಂದಿರಕ್ಕೆ ಜಮಾ ಮಾಡ್ತೀವಲ್ಲ. ಇದು ಬಿಸ್ನೆಸ್ ಆಯ್ತಾ? ಬಿಸ್ನೆಸ್ ಏನಿದೆ ನಡು ಪ್ರಾಫಿಟ್ ತಗೊಳ್ಳೋದು ಬಿಸ್ನೆಸ್ ಅಲ್ಲ. ಅವ್ರಿಗೆ ಹೇಳ್ಬೇಕು, ನೀವು ಒಂದ್ ದಿವಸ ನಮ್ ಜೊತೆ ಇರ್ರಿ, ನಿಮ್ಗೆ ಗೊತ್ತಾಗುತ್ತೆ ಇದು ಬಿಸ್ನೆಸ್ ಏನಂತ ಹೇಳಿ. ಇದು ಬಿಸ್ನೆಸ್ ಅಲ್ಲ. ನಾವು ಏನ್ ಮಾಡ್ತಾ ಇದೀವಿ, ನಿಮ್ಗೆ ಪುಸ್ತಕವನ್ನ ಮತ್ತೆ ಅವ್ರಿಗೆ ಆಯ್ತು ಹಂಗಾರೆ ಅವ್ರು ಹೇಳ್ತಾರೆ ಈ ರೀತಿ ಕೆಲವೊಬ್ರು ಅಂತಾರಂತೆ, ಬಿಸ್ನೆಸ್ ಮಾಡ್ತಾ ಇದ್ದೀರಿ. ಆಮೇಲೆ ನೀವು ಏನ್ ಮಾಡ್ತಾ ಇದ್ದೀರಿ, ಭಗವದ್ಗೀತೆಯನ್ನ ಬೀದಿಯಲ್ಲಿ ತಂದು ಮಾಡ್ತಾ ಇದ್ದೀರಿ. ಇದು ಬಹಳ ಪವಿತ್ರವಾದ ಗ್ರಂಥ. ಇದು ಕೃಷ್ಣನನ್ನ ನೀವು ಬೀದಿಗೆ ಕರ್ಕೊಂಡ್ ಬರ್ತಾ ಇದ್ದೀರಿ. ಬೀದಿಗೆ ಕರ್ಕೊಂಡ್ ಬಂದು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ. ಅವಾಗ ನಾವ್ ಹೇಳ್ಬೇಕಂತ, ಇಲ್ಲ ನಾವು ಬಿಸ್ನೆಸ್ ಮಾಡ್ತಾ ಇಲ್ಲ, ಭಗವಂತನ ಸೇವೆ ಮಾಡ್ತಾ ಇದ್ದೀವಿ, ಇದನ್ನ ವಿತರಣೆ ಮಾಡ್ತಾ ಇದ್ದೀವಿ. ಭಗವಂತನ ಜ್ಞಾನವನ್ನ ಬೇರೆದವರಿಗೆ ನಾವೀಗ ಕೊಡ್ತಾ ಇದೀವಿ. हमें ऐसा बोलना है कि हमें बिजनेस नहीं कर रहे, हम क्या कर रहे हैं, वितरण कर रहे हैं. पुस्तक का हम वितरण कर रहे हैं, भगवान का ज्ञान को हम सबको बांट रहे हैं. ಅವಾಗ ಅವ್ರ ಅಂತಾರೆ, ವಿತರಣೆ ಮಾಡ್ತಾ ಇದೀನಿ ಅಂದ್ರೆ ಫ್ರೀ ಆಗಿ ಕೊಡ್ರಿ ಅಂತ. ಈ ರೀತಿ ಎಲ್ಲ ಚಾಲೆಂಜಸ್ ಬರುತ್ತೆ ಅಂತ ಯಾರೆಲ್ಲ ಬುಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಪಾಲ್ಗೊಂಡಂತ ವರಿಷ್ಠ ವೈಷ್ಣವ್ರು ಕೇಳಿರೋದನ್ನ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ವಿತರಣೆ ಕರೆ तो ಫ್ರೀ ಮೇ ದೇ ದೀಜಿಯೇ ನಾ, ಹಮೇ ಫ್ರೀ ಆಗಿ ಕೊಡ್ರಿ ಅಂತ ಹೇಳ್ತಾರೆ. ಅವಾಗ ನಾವೇನ್ ಹೇಳ್ಬೇಕು, ನೋಡಿ ಈ ಪುಸ್ತಕದ್ದು ಅದರೆಲ್ಲ ನೋಡಿ, ಭಗವದ್ಗೀತೆ ಇಟ್ಟು ಪುಸ್ತಕ ಇದೆ. ಪ್ರಭುಜಿ ಒಂದು ಭಗವದ್ಗೀತೆ ಕೊಟ್ರು ನೋಡಿ. ಭಗವದ್ಗೀತೆಯಲ್ಲಿ ನಮಗೆ ಏನೆಲ್ಲ ಮ್ಯಾಟರ್ ಇದೆ ಗೊತ್ತಿರಬೇಕು. ನೋಡಿ, ಇಲ್ಲಿ ಎಲ್ಲರೂ ನಾವು ಪುಸ್ತಕ ವಿತರಣೆಯಲ್ಲಿ ಇನ್ನು ಪಾಲ್ಗೊಳ್ಬೇಕಲ್ಲ. ಪುಸ್ತಕವನ್ನ, ಭಗವದ್ಗೀತೆ ಪುಸ್ತಕವನ್ನ ತಗೊಂಡು ನಾವು ಯಾರ ಹತ್ರ ಹೋಗ್ತೀವಿ, ಅವಾಗ ಒಂದಿಷ್ಟು ವಿಷಯಗಳು ಭಗವದ್ಗೀತೆಯಲ್ಲಿ ನಮಗೆ ಗೊತ್ತಿರಬೇಕು.
ಅಟ್ಲೀಸ್ಟ್ ಸ್ವಲ್ಪ ಆದರೂ ಗೊತ್ತಿರಬೇಕು. ಓಪನ್ ನೋಡಿ, ಇದು ಭಗವದ್ಗೀತೆ. ಇದನ್ನ ನಾವೀಗ ಪುಸ್ತಕ ವಿತರಣೆಗೆ ಹೋಗೋದಾಗ ನೋಡಿ, ಕೆಲವು ವಿಷಯಗಳನ್ನ ನೀವು ಹೀಗೆ ತೆಗೆದು ಇಲ್ಲೆಲ್ಲ ಎಷ್ಟೊಂದು ಸುಂದರವಾದಂತ ಫೋಟೋಸ್ ಇದೆ, ಇವುಗಳನ್ನ ಅವ್ರಿಗೆ ತೋರಿಸ್ಬೇಕು. ಒಂದು ಓಪನ್ ಇರುವಂತ ಬುಕ್ ನ ನೀವು ಇಟ್ಕೋಬೇಕು. ಯಾಕಂದ್ರೆ ನೋಡಿ, ಅವರಿಗೆ ಗೊತ್ತಾಗಬೇಕು. ಅವರಿಗೆ ಇಮಿಡಿಯೇಟ್ ಆಗಿ ನೀವು ಏನ್ ಮಾಡ್ಬೇಕು, ನೋಡಿ ಇಲ್ಲಿ ಎಷ್ಟೊಂದು ಚಿತ್ರಗಳಿದೆ. ಇದರಲ್ಲಿ ನಾವು ನೋಡಿ ಹೇಳ್ತಾರೆ, ಈ ಚಿತ್ರವನ್ನ ಅವರಿಗೆ ತೋರಿಸ್ಬೇಕು. ಈ ಚಿತ್ರವನ್ನ ತೋರಿಸಿ ನೋಡಿ, ಅವ್ರ ಏಜ್ ಎಲ್ಲಿ ಇರುತ್ತೆ ಅಲ್ಲಿ ಕನೆಕ್ಟ್ ಮಾಡ್ಬೇಕು. ನೀವು ಇಲ್ಲಿದ್ದೀರಿ ನೋಡ್ರಿ, ಈಗ ಈ ರೀತಿ ಎಲ್ಲ ಪರಿಸ್ಥಿತಿ ಇರುತ್ತೆ. ಮೊನ್ನೆ ಈ ಶರೀರ ಬಿಟ್ಟ ಮೇಲೆ ಮತ್ತೆ ಬೇರೆ ಶರೀರ ಸಿಗುತ್ತೆ, ಅವ್ರನ್ನ ಕನೆಕ್ಟ್ ಮಾಡಬೇಕು. ಈ ರೀತಿ ಆಯ್ತು. ಈಗ ಈ ರೀತಿ ಏನಾಗುತ್ತೆ, ಇದು ಶರೀರ ನಾಶ ಆಗುತ್ತೆ, ಮುಂದೆ ಇನ್ನೊಂದು ಶರೀರ ಸಿಗುತ್ತೆ. ಮತ್ತೆ ನೋಡಿ, ಇಲ್ಲಿ ನಾವೆಲ್ಲ ಇಂದ್ರಿಯಗಳು ಅವುಗಳನ್ನ ಎಲ್ಲಿ ಎದಕ್ಕೆ ಹೋಲಿಸ್ತಾ ಇದ್ದಾರೆ, ಎಲ್ಲ ಕುದುರೆಗಳಿಗೆ ಹೋಲಿಸ್ತಾ ಇದ್ದಾರೆ ಇಂದ್ರಿಯಗಳು. ಆಮೇಲೆ ಲಗಾಮ್ ಏನಿದೆ, ಇದು ಮನಸ್ಸು. ಆಮೇಲೆ ಸಾರಥಿ ಯಾರಿದ್ದಾರೆ, ಇದು ಬುದ್ಧಿ. ಆಮೇಲೆ ಈ ರಥದಲ್ಲಿ ಯಾರು ಕುತ್ಕೊಂಡಿದ್ದಾರೆ, ಆತ್ಮ ಕುತ್ಕೊಂಡಿದ್ದಾರೆ. ಈ ರೀತಿ ಶರೀರ ಏನಿದೆ, ಇದು ಇಂದ್ರಿಯಗಳು ಏನಿದಾವೆ, ಈ ಇಂದ್ರಿಯಗಳು ಏನ್ ಮಾಡ್ತಾ ಇದಾವೆ, ಎಲ್ಲರನ್ನು ಸೆಳ್ಕೊಂಡು ಹೋಗ್ತಾ ಇದೆ. ನಾವೆಲ್ಲರೂ ಇಂದ್ರಿಯಗಳ ದಾಸರಾಗಿದ್ದೇವೆ. ಈ ರೀತಿ ನೀವು ಈ ಚಿತ್ರಗಳನ್ನು ದೋಷಿ ನೋಡಿ. ಮತ್ತೆ ಧ್ಯಾನ ಮಾಡ್ತಾ ಇದ್ದಾರೆ, ಧ್ಯಾನ ಯೋಗದಲ್ಲಿ ಕುತ್ಕೊಂಡಿರೋದು. ಈ ರೀತಿ ಕೆಲವು ಚಿತ್ರಗಳನ್ನ ನೀವು ತೋರಿಸ್ಬಿಟ್ಟು ಅವ್ರಿಗೆ ಹೇಳ್ಬೇಕು, ಭಗವದ್ಗೀತೆಯ ಜ್ಞಾನ ಏನಿದೆ ಇದು ತುಂಬಾ ವಿಶೇಷವಾದಂತ ಜ್ಞಾನ. ನಮ್ಮ ನೋಡಿ, ಭಗವದ್ಗೀತೆ ಇಡೀ ಮನುಷ್ಯ ಕುಲಕ್ಕೆ ಇದು ಮ್ಯಾನ್ಯುವಲ್ ಇದೆ. ಯಾವ ರೀತಿ ಒಂದು ವಸ್ತುವನ್ನು, ಹೊಸದಾಗಿರೋ ವಸ್ತು ತಗೊಂಡಾಗ ಏನಾಗುತ್ತೆ, ಅದನ್ನ ನಾವು ಹೇಗೆ ಉಪಯೋಗಿಸ್ಬೇಕನ್ನೋದು ಒಂದು ಮ್ಯಾನ್ಯುವಲ್ ಕೊಡ್ತಾರಲ್ಲ, ಆ ರೀತಿ अभी हमें ये बुक वितरण करते समय हमें बोलना है कि ये जो भगवत गीता है ये मैनुअल है, हमें कैसे हमारा जीवन को बिताना है, इस तरह उनको हमें समझाना है. ಆಮೇಲೆ ನೋಡಿ, ಈ ರೀತಿ ಆಮೇಲೆ ಅವ್ರು ಅದೇ ಹೇಳಿದ್ನಲ್ಲ, ವಿತರಣೆ ಫ್ರೀಯಾಗಿ ಮಾಡಿ, ನೀವು ವಿತರಣೆ ಮಾಡ್ತಾ ಇದ್ದೀರ ಅಂದ್ರೆ ಫ್ರೀಯಾಗಿ ಕೊಡ್ಬೇಕಲ್ಲ ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ಬಹುದು, ನೋಡಿ ಇಲ್ಲಿ ನೋಡಿ, ಇದು ಕಲರ್ ಪ್ರಿಂಟ್ ಇದೆ. ಕಲರ್ ಪ್ರಿಂಟ್ ಮಾಡ್ಬೇಕಂದ್ರೆ 1 ಪೇಜಿಗೆ ಎಷ್ಟು ಕಾಸ್ಟ್ ಬರುತ್ತೆ, 20 ರೂಪೀಸ್ ಅಲ್ಲ. ಒಂದು ಪೇಜಿಗೆ ಇಟ್ಕೊಳ್ಳಿ, ಒಂದು 10 ಪೇಜಸ್ ಇದೆ ಅಂದ್ರೆ 200 ರೂಪೀಸ್ ಬರೀ ಇಲ್ಲಿ ಕಲರ್ ಪ್ರಿಂಟಿಗೆ ಹೋಗುತ್ತೆ. ಅಂದ್ರೆ ನೀವೇನ್ ಕೊಡ್ತಾ ಇದ್ದೀರಿ, ಪ್ರೈಸ್ ಇದೇನು 300 ರೂಪೀಸ್, ಏನು ಕೇವಲ ಪ್ರಿಂಟಿಂಗ್ ಚಾರ್ಜ್ ಕೊಡ್ತಾ ಇದ್ದೀರಿ ನೀವು. ನಾವು ಕೇವಲ ಪ್ರಿಂಟಿಂಗ್ ಚಾರ್ಜ್ ಅನ್ನು ಕೊಟ್ಬಿಟ್ಟು ನಮ್ಗೆ ವಿತರಣೆ ಮಾಡ್ತಾ ಇದೀವಿ. ನೋಡಿ ಹೇಳ್ತಾರೆ, ವರ್ಲ್ಡ್ ಅಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆ ಅಂತೆ. ಗಿಡಿಯನ್ ಕಂಪ್ನಿ ಅಂತ ಹೇಳಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆ ಅಂತೆ. ಅವರು ಏನ್ ಮಾಡ್ತಾರಂತೆ, ಬೈಬಲ್ ಪ್ರಿಂಟ್ ಮಾಡ್ತಾರಂತೆ. ಅವರು ಇಲ್ಲಿವರೆಗೂ 1 ಬಿಲಿಯನ್ ಬೈಬಲ್ ವಿತರಣೆ ಆಗಿದೆ ಅಂತೆ. ಅದು ಹೇಗಾಗತ್ತೆ, ಅವರು ಪ್ರಿಂಟ್ ಮಾಡ್ತಾರೆ, ಖರೆ ಯಾರೋ ಸ್ಪಾನ್ಸರ್ ಮಾಡ್ತಾರೆ, ಯಾರಾದ್ರೂ ಸ್ಪಾನ್ಸರ್ ಮಾಡ್ತಾರೆ. ಅದಕ್ಕೆ ನೀವು ಫ್ರೀಯಾಗಿ ಕೊಡಿ ಅಂದ್ರೆ ನೀವು ಹೇಳ್ಬೇಕು, ಆಯ್ತು ನೀವು ಸ್ಪಾನ್ಸರ್ ಮಾಡಿ, ನಾವು ಫ್ರೀಯಾಗಿ ಕೊಡ್ತೀವಿ. ಆ ರೀತಿ ನೀವು ಫ್ರೀಯಾಗಿ ವಿತರಣೆ ಸ್ಪಾನ್ಸರ್ ಮಾಡಿದ್ರೆ ನಾವೇನು ಇಡೀ ಏನು ಭಾರತದ ಜನಸಂಖ್ಯೆ ಎಷ್ಟಿದೆ ಅವ್ರಿಗೆಲ್ಲರಿಗೂ ವಿತರಣೆ ಮಾಡಿ ನಾವು ರೆಡಿ ಇದೀವಿ ಅಲ್ವಾ. ಅದಕ್ಕೆ ನೀವು ಹೇಳ್ಬೇಕು, ಇದು ವಿತರಣೆ ಮಾಡೋದಕ್ಕೆ ನಾವು अभी हम जो वितरण कर रहे हैं इसका सिर्फ हम प्रिंटिंग चार्ज ले रहे हैं. क्या हो जाता है, 300 रुपए क्या है, सिर्फ प्रिंटिंग चार्ज है. जो आप बोल रहे हैं फ्री में वितरण करो, तो आप स्पॉन्सर कीजिए, हम वितरण करेंगे. अब 10 बुक स्पॉन्सर कीजिए, हम आपके हाथ से हम क्या करेंगे, सबको हम वितरण करवाएंगे. इस तरह हम बोल सकते हैं. ಈ ರೀತಿ ನಾವು ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೋಡಿ, ಬುಕ್ ಡಿಸ್ಟ್ರಿಬ್ಯೂಷನ್ ಬಸ್ ಪಾರ್ಟಿಯಲ್ಲಿ ಹೋಗುವಂತ ಕೆಲವು ಭಕ್ತರು ಅವರ ಒಂದು ಇದನ್ನ ಹೇಳ್ತಾರೆ, ಯಾವ ರೀತಿ ಪುಸ್ತಕ ವಿತರಣೆಯಲ್ಲಿ ನಾವು ತೊಡಗುವಾಗ ಏನಂದ್ರೆ ನಮ್ಮ ಉತ್ಸಾಹ ಇರ್ಬೇಕಂತೆ. ನಾವು ಹೋಗುವಾಗ ತುಂಬಾ ಉತ್ಸಾಹದಿಂದ ಈ ವಿತರಣೆಯಲ್ಲಿ ತೊಡಬೇಕು. ಮತ್ತೆ
ತುಂಬಾ ವೆಲ್ ಡ್ರೆಸ್ಡ್ ಇರಬೇಕು, ತಿಲಕ ಹಾಕೋಬೇಕು ಅಂಡ್ ಜಪಮಾಲೆ ಹಾಕೊಂಡಿರ್ಬೇಕು. ಆಮೇಲೆ ಧೋತಿ ಕುರ್ತಾ, ಆದಷ್ಟು ಧೋತಿ ಕುರ್ತಾ ಇದ್ರೆ ಬಹಳ ಒಳ್ಳೆಯದು. ಆಮೇಲೆ ಈ ರೀತಿ ನಾವು ವೆಲ್ ಡ್ರೆಸ್ ಆಗಿ ತುಂಬಾ ಉತ್ಸಾಹದಿಂದ ಅವ್ರನ್ನ ರೀಚ್ ಮಾಡಬೇಕು. ಅಂದ್ರೆ ಅವರಿಗೆ ಮತ್ತೆ ನೀವು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಅವರಿಗೆ ಮತ್ತೆ ಹೇಳ್ತಾರೆ, ಅವ್ರಿಗೆ ಅಪ್ರೋಚ್ ಮಾಡುವಾಗ ಹರೇ ಕೃಷ್ಣ ಈ ರೀತಿ ಕೈ ಮಾಡ್ಬೇಕಂತೆ. ಯಾಕೆ ಅಂತ ಅವರು ಹೇಳ್ತಾರೆ. ಅಂದ್ರೆ ನೋಡಿ, ಹರೇ ಕೃಷ್ಣ ಈ ರೀತಿ ಕೈ ಮಾಡಿ ಅವ್ರನ್ನ ಕರಿಬೇಕಂತೆ. ಕರೆದ್ಬಿಟ್ಟು ಆಮೇಲೆ ಅವರಿಗೆ ಈ ರೀತಿ ಪುಸ್ತಕವನ್ನ ತೋರಿಸಿ ನೀವು ಅವ್ರ ಜೊತೆ ಮೊದಲು ಮಾತಾಡ್ಬೇಕು. ನೀವೇನ್ ಮಾಡ್ತಾ ಇದ್ದೀರಿ ಅವ್ರನ್ನ ಮೊದಲು ಕೋರಿಲೇಟ್ ಮಾಡಿ ಅವ್ರನ್ನ ನಾವು ಒಂದ್ ಸ್ವಲ್ಪ ಮೊದಲ ಒಂದು ರಿಲೇಷನ್ ಆಗ್ಬೇಕಂತೆ. ಮೊದ್ಲು ಏನ್ ಮಾಡ್ಬೇಕು, ಈ ರೀತಿ ಎಲ್ಲರೂ ಹೇಳಿ ಹರೇ ಕೃಷ್ಣ ಈ ರೀತಿ ಕೈ ಮಾಡ್ಬೇಕು. ಆ ರೀತಿ ಕೈ ಮಾಡಿ ಅವ್ರನ್ನ ಆ ರೀತಿ ಮಾಡ್ಬೇಕು. ಅವ್ರು ಹೇಳಿದ್ರು, ಕೆಲವು ವಿಷಯ ಹೇಳ್ತೀನಿ. ಅಂದ್ರೆ ಆ ಸಾಧನಾ ಶಕ್ತಿ ಏನಿರುತ್ತಲ್ಲ, ಅವ್ರು ಹೇಳಿದ್ರು, ಬಸ್ ಪಾಟೀಲ್ ಒಬ್ರು ಸೀನಿಯರ್ ಬ್ರಹ್ಮಚಾರಿ, ನಾವು ಈ ರೀತಿ ಮಾಡಿದಾಗ ಯಾರು ಉನ್ನತ ಸಾಧನೆ ತೊಡಗಿರ್ತಾರೆ ಅವ್ರ ಈ ಜಾಗದಿಂದ ಒಂದು ಪ್ರಕಾಶ ಹೊರಡ್ತಾ ಇರ್ತಂತೆ. ಹೀಗಾಗಿ ಏನಾಗುತ್ತೆ, ಆ ಎದುರಿನ ವ್ಯಕ್ತಿಯಲ್ಲಿ ಒಂದು ಆಕರ್ಷಣೆ ಬರುತ್ತಂತೆ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಈ ರೀತಿ ಮಾಡಿ ನೀವು ಕರೀರಿ, ಹರೇ ಕೃಷ್ಣ ಬನ್ನಿ ಬನ್ನಿ ಅಂತೇಳಿ. ಆಮೇಲೆ ವಿನಮ್ರವಾಗಿ ನೀವು ಅವರಿಗೆ ಹೇಳ್ಬೋದು, ಈ ರೀತಿ ಪುಸ್ತಕ ಮ್ಯಾರಥಾನ್ ನಡೆದಿದೆ, ನೀವು ತಗೊಳ್ಳಿ ಪುಸ್ತಕವನ್ನ. ಆಮೇಲೆ ಒಂದೊಂದ್ಸರಿ ಏನಾಗುತ್ತೆ, ಇಬ್ರು ಕಪಲ್ಸ್ ಅದು ಏನಾದ್ರು ಪತಿ ಪತ್ನಿ ಹೋಗ್ತಾ ಇದ್ರೆ ಹೆಚ್ಚಾಗಿ ಏನಾಗುತ್ತಂತೆ, जो कपल्स जाते रहते हैं तब आप बुक डिस्ट्रीब्यूशन गए तो ज्यादातर क्या होता है, पत्नी अवॉइड करवा देती है क्यों, हमारे पति वैरागी हो जाएंगे ऐसा होता रहता है। तब हमें गुस्सा नहीं होना है कि पति और पर्सन मेले गुस्सा होके वो लेने के लिए तैयार है, आप क्यों नहीं, ऐसा हमें गुस्सा नहीं होना है, उनको प्रेम से उसको हैंडल करना है, ऐसा भी बोलते हैं, ऐसा भी होता है। और हम जब पुस्तक वितरण के लिए जाते हैं, एक बार अभी भक्त बोल रहे थे, बहुत सारी रेलवे स्टेशन में प्लेटफॉर्म में अभी वहाँ पे भक्त पुस्तक वितरण कर रहे थे, एक माता जी आ गई, वो हाथ में बैग पकड़ के आ रही थी। प्रभु जी जाके माता जी हरे कृष्णा ऐसे बोले, वो देख के एकदम वो घबरा गए, वो क्रोध आ गए, आप मेरे को माता जी बोलते हैं क्यों, ऐसा अभी प्रभु जी बोल रहे थे। क्या होता है ನೋಡ್ರಿ, ಒಂದೊಂದ್ಸರಿ ಏನಾಗುತ್ತೆ, ಹೆಚ್ಚಾಗಿ ಮಾತಾಜಿಗಳಿಗೆ ಅವ್ರ ಏನಾದ್ರು ಏಜ್ ಕೇಳ್ಬಿಟ್ರೆ ಏನಾಗುತ್ತೆ, ಅವ್ರಿಗೆ ಕೇಳಲ್ಲ. ಆಮೇಲೆ ಏನಾದ್ರು ಆಂಟಿ ಅಂದ್ಬಿಟ್ರೆ ಅವ್ರಿಗೆ ಒಂಥರ ಬೇಜಾರಾಗುತ್ತೆ. ಮಾತಾಜಿ ಅಂದ್ಬಿಟ್ರೆ, ಈ ಹೊರಬರಿಗೆ ಹೇಳ್ತಾ ಇದ್ದೀನಿ ನಾನು, ಹೊರಗಿನವ್ರಿಗೆ ಮಾತಾಜಿ ಅಂದ್ಬಿಟ್ರೆ ನಮಗೆ ಮಾತಾಜಿ ಅಂತ ಇದೆ, ಈ ರೀತಿ ಏನು ಅವ್ರಿಗೆ ಇದಾಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಮಾಮ್ ಅಂತ ಹೇಳಿ, ಮೇಡಮ್ ಅಲ್ಲ ಮಾಮ್ ಅನ್ನಿ, ಹರೇ ಕೃಷ್ಣ ಮಾಮ್ ದಯವಿಟ್ಟು ಇದನ್ನ ತಗೊಳ್ಳಿ, ಈ ರೀತಿ ರೀಚ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಏನ ಮಾಮ್ ಅಂತ ಅನ್ಬೇಕಂತ, ಮೇಡಮ್ ಅಲ್ಲ. ಮತ್ತೆ ಇನ್ನು ಹರೇ ಕೃಷ್ಣ ಮಾಮ್, ಈ ರೀತಿ ಭಗವದ್ಗೀತೆ ಬುಕ್ ಇದೆ, ಬುಕ್ ನಡೆದಿದೆ, ವಿತರಣೆ ಮಾಡಿ ತಗೊಳ್ಳಿ, ಈ ರೀತಿನೂ ರೀಚ್ ಆಗಿ ಅಂತ ಹೇಳ್ತಾ ಇದ್ದಾರೆ ವರಿಷ್ಠರು. ಹಾ, ಆಮೇಲೆ ನೋಡಿ, ಪುಸ್ತಕ ವಿತರಣೆ ಮಾಡ್ಬೇಕಂದ್ರೆ ಮೇನ್ ಏನ್ ಬೇಕು, ನಮ್ಗೆ ಉತ್ಸಾಹ ಬೇಕು. ಉತ್ಸಾಹ ಇದ್ರೆ ಕೆಲವೊಂದ್ ಸಾರಿ ನಮ್ಗೆ ಪೂರ್ತಿ ಜ್ಞಾನ ಇಲ್ಲದೆ ಇರ್ಬೋದು, ಎಲ್ಲರೂ ಹೊಸಬ್ರು ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಬಂದವರು ಎಲ್ಲರೂ ಹೊಸಬ್ರು ಇರ್ಬೋದು, ಆದ್ರೂ ಎಲ್ಲರೂ ಪುಸ್ತಕ ವಿತರಣೆಯಲ್ಲಿ ನಾವು ಪಾಲ್ಗೊಳ್ಬೇಕಂತ ಹೇಳ್ತಾರೆ. ಅದಕ್ಕೆ ಒಂದೇ ಒಂದು ಬೇಕೇನು, ಉತ್ಸಾಹ ಬೇಕು. ಅದಕ್ಕೆ ನಮ್ಮಲ್ಲಿ ಪ್ರಾಕ್ಟಿಕಲ್ ಒಬ್ರು ಉದಾಹರಣೆ ನೀವು ನೋಡ್ಬೋದು. ಯಾರದು ಹೇಳ್ಬರ್ತೀರಿ? ಬಸವರಾಜ್ ಅರಕಸಾಲಿ ಪ್ರಭು. ಅವ್ರಿಗೇನು ಗೊತ್ತಿಲ್ಲ, ಇದಾರೆ ಇಲ್ಲಿ, ಹಾ ಇಲ್ಲೇ ಕೂತಿದ್ದಾರೆ, ಮುಂದೆ ಕೂತಿದ್ದಾರೆ. ಅವರು ನೋಡಿ, ಆ ಪುಸ್ತಕ ಬಗ್ಗೆ ಏನು ಗೊತ್ತಿಲ್ಲ, ಆದ್ರೆ ಅವ್ರು ಇಷ್ಟು ಉತ್ಸಾಹ ಇದೆ ಪುಸ್ತಕ ವಿತರಣೆ ಮಾಡೋದು. ನೋಡಿ, ಅವ್ರು ಯಾರನ್ನ ರೀಚ್ ಮಾಡ್ತಾರೆ ಅವರೆಲ್ಲರೂ ಪುಸ್ತಕ ತಗೋತಾರೆ. ಈ ರೀತಿ ನಮ್ಮಲ್ಲಿ ಹೊಸಬರೆಲ್ಲ ಇಲ್ಲಿ ಇರ್ಬೋದು, ಆದ್ರೆ ಪುಸ್ತಕ ವಿತರಣೆ ಮಾಡ್ಲಿಕ್ಕೆ ನಮ್ಗೆಲ್ಲರಿಗೂ ಏನ್ ಬೇಕು, ಉತ್ಸಾಹ ಇರ್ಬೇಕು. ಆದ್ರೆ ಏನಾಗುತ್ತೆ, ಒಂದೊಂದ್ಸರಿ ಹೀಗೂ ಆಗತ್ತೆ, ಪುಸ್ತಕ ವಿತರಣೆ ಬಹಳ ಸರಳ ಆಗುತ್ತೆ, ಒಂದೊಂದ್ಸರಿ ತುಂಬಾ ಕಠಿಣನೂ ಆಗತ್ತಂತೆ. ಯಾವ ರೀತಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದ್ ದಿವಸ ನಾವು ಬೆಳಗ್ಗೆಯಿಂದ ಸಾಯಂಕಾಲ 4-5 ಗಂಟೆ ಪುಸ್ತಕ ವಿತರಣೆಯಲ್ಲಿ ತೊಡಗಿದ್ವಿ, ಸಾಯಂಕಾಲವರೆಗೆ ಆಯ್ತು, ಒಂದು ಪುಸ್ತಕ ವಿತರಣೆ ಆಗೇ ಇಲ್ಲ. ಅವಾಗ ಏನಾಗುತ್ತೆ, ತುಂಬಾ ಬೇಜಾರಾಗಿ ಬಿಡುತ್ತಲ್ಲ. ಹಾಗೆ ಹೇಳ್ತಾರೆ, ಬೇಜಾರು ಪಡ್ಕೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ನಮ್ಗೆ ಈಗ ಆಲ್ರೆಡಿ ಭಗವಂತನ ಕೃಪೆ ಸಿಕ್ಬಿಟ್ಟಿರುತ್ತೆ. ಹೇಳ್ತಾರೆ, ಭಗವಂತ ನೋಡ್ತಾ ಇದ್ದಾರೆ,
ಕರ್ಮವನ್ನ ನಾವು ಮಾಡ್ತಾ ಇದೀವಿ. ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶ್, ಅಂದ್ರೆ ನಾವು ಕರ್ಮವನ್ನ ಮಾಡ್ಬೇಕು. ಫಲದ ಕೊಡೋದೇನಿದೆ ಭಗವಂತನ ಕೈಲಿದೆ. ನಾವು ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಸುಮ್ಮನೆ ಹೋಗಿ ಪುಸ್ತಕಗಳನ್ನ ತಗೊಂಡೋಗಿ ಎಲ್ಲ ಪುಸ್ತಕ ವಿತರಣೆ ತೊಡಗಿದ್ವಿ, ಅದನ್ನ ಭಗವಂತ ನೋಡ್ತಾ ಇದ್ದಾರೆ. ಭಗವಂತ ಏನ್ ನೋಡ್ತಾ ಇದ್ದಾರೆ? ನಾವು ಹೋಗ್ಬಿಟ್ಟು ಮನೇಲಿ ಕುತ್ಕೊಂಡ್ಬಿಟ್ರು ಎಲ್ಲ ಪುಸ್ತಕ ಇಲ್ಲಿ ಎಲ್ಲ ಕಲೆಕ್ಟ್ ಮಾಡಿದ್ವಿ, ತಗೊಂಡೋಗಿದ್ವಿ. ನಾವು ಕಷ್ಟಪಟ್ಟು ಬಿಸಿಲಲ್ಲಿ ಹೋಗ್ತಾ ಇದೀವಿ, ಬೀದಿಲಿ ಹೋಗ್ತಾ ಇದೀವಿ, ಮನೆಗೆ ಹೋಗ್ತಾ ಇದೀವಿ, ಪ್ರತಿಯೊಬ್ಬರನ್ನ ರೀಚ್ ಮಾಡ್ತಾ ಇದೀವಿ. ನಾವೇನ್ ಪ್ರಯಾಸ ಪಡ್ತಾ ಇದೀವಿ, ಭಗವಂತ ಆ ಪ್ರಯಾಸವನ್ನ ನೋಡ್ತಾ ಇರ್ತಾರೆ. ಇವತ್ತು ನಾವು 100 ಮಂದಿಗೆ ರೀಚ್ ಮಾಡಿದ್ವಿ, ಭಗವಂತನ ಅಕೌಂಟ್ ಅಲ್ಲಿ 100 ಮಂದಿಗೆ ರೀಚ್ ಮಾಡಿದ್ರೆ ಇದು ಟಿಕ್ ಮಾಡಿಬಿಡ್ತಾರೆ ಭಗವಂತ, ರಿಜಿಸ್ಟರ್ ಅಲ್ಲಿ ನೋಟ್ ಆಗಿಬಿಡುತ್ತೆ. ಭಗವಂತ ನಮ್ಮ ಪ್ರಯಾಸವನ್ನು ನೋಡ್ತಾರೆ, ನಮ್ಮ ಫಲ ನೋಡಲ್ಲ. ಫಲ ಕೊಡೋದೇನಿದೆ ಭಗವಂತನ ಬಿಟ್ಟಿದ್ದೀವಿ. ಯಾರಿಗೆ ಕೊಡಿಸ್ಬೇಕು ಭಗವಂತನಿಗೆ ಗೊತ್ತಿದೆ, ಭಗವದ್ಗೀತೆ ಗೊತ್ತಾಯ್ತಲ್ಲ. ನೋಡಿ, ನಾವು ಪುಸ್ತಕ ವಿತರಣೆ ಹೋದಾಗ ಕೆಲವು ಸಾರಿ ಪುಸ್ತಕ ವಿತರಣೆ ಆಗದೇ ಇರ್ಬೋದು, ಆದ್ರೆ ಭಗವಂತ ಏನ್ ನೋಡ್ತಾ ಇದ್ದಾರೆ? ನಮ್ಮ ಪ್ರಯಾಸ ನೋಡ್ತಾ ಇದ್ದಾರೆ. ನಮಗೆ ಸುಕೃತಿ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಾವು ಶೋಕಕ್ಕೊಳಗಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಹೆಚ್ಚಾಗಿ ನಾವು ಪುಸ್ತಕ ವಿತರಣೆ ಹೋಗ್ಬೇಕಂದ್ರೆ अभी हमें पुस्तक वितरण के लिए जाना है तो क्या करना है? थोड़ा माता जी लोग थोड़ा ग्रुप बना के जाना है, अकेले नहीं जाना है. प्रभु जी लोग भी अभी जो नए हैं उनको जो सीनियर ड्यूटी है उनके साथ में जाना है, क्योंकि वो जब बात करते रहते हैं उनको ऑब्जर्व करना पड़ता है, वो कैसे उसको समझाते हैं. वो एक बार हमको नॉलेज आ गया ना तो क्या करते हैं, आप भी पुस्तक वितरण कर सकते. इस तरह हमें ग्रुप में जाके पुस्तक वितरण करना है. हमें प्लेटफॉर्म में जाने का, बाद में सभी मंदिरों में, सब जहाँ जहाँ पे फंक्शन भीड़ रहता है, अभी आपके रिलेटिव्स, आपके फ्रेंड्स, इनको भी हमें क्या करना है? फोन करके, अभी मैराथन चल रहा है ना, अभी हमें क्या करना है? हमारे जो भी रिलेटिव्स है उनका लिस्ट बनाना है, फ्रेंड्स रिलेटिव्स का लिस्ट बनाना है. लिस्ट बना के उनको फोन करके पूछना है भगवत गीता आपके पास है करके. नहीं है तो आपको बोलना है आप अभी लीजिए. अभी मैराथन चल रहा है, भगवत गीता का वितरण हो रहा है. भगवान ने इस समय में भगवान का जो शास्त्र उपदेश किया, इस तरह हमें ये मैराथन में भाग लेना है. कि क्या होता है, देखिए हम जब वो पुस्तक वितरण करते रहते हैं, क्या होता है, एक बार पुस्तक क्या होता है, कोई लेता नहीं, मगर एक बार क्या होता है, सरलता से वो बुक ले लेते हैं. इसमें क्या होता है, एक उदाहरण देता हूँ. प्रभु जी बता रहे थे, हरे कृष्णा, यहाँ पे सीनियर एक बुक डिस्ट्रीब्यूशन पार्टी के एक भक्त बता रहे थे. वो क्या किए, एक सिग्नल में वो जाके खड़े हो गए, 2 बॉक्स, एक भगवत गीता का और कृष्णा बुक लेके सिग्नल में जाके खड़े हो गए. अभी वो पुस्तक वितरण के लिए जिसको भी वो रीच कर रहे थे वो आदमी ले रहा था. ಯಾರಿಗೆ ಅವರು ಭೇಟಿ ಆಗ್ತಾ ಇದ್ರು, ಏನಾಗ್ತಾ ಇತ್ತು, ಪ್ರತಿಯೊಬ್ಬರು ಬುಕ್ ತಗೋತಾ ಇದ್ರು. ಯಾರು ರೇಟು ಕೇಳ್ತಾ ಇಲ್ಲ, ಆಮೇಲೆ ಏನು ವಿಚಾರಣೆ ಮಾಡ್ತಾ ಇಲ್ಲ, ಕೊಟ್ಟವ್ರು ಎಲ್ಲರೂ ತಗೋತಾ ಇದಾರೆ. ಅವು ಪ್ರಭುಜಿಗೆ ಎಲ್ಲ ಎರಡು ಬಾಕ್ಸ್ ಖಾಲಿ ಆಗ್ಬಿಡ್ತು. ಪ್ರಭುಜಿಗೆ ಬಹಳ ಈಗ ಖುಷಿ ಆಗ್ಬಿಡುತ್ತೆ, ಏನ್ ಇವತ್ತು ಯಾರ ಮುಖ ನೋಡಿದ್ರೆ ಬೆಳಿಗ್ಗೆ ಅಂತ. ಎಲ್ಲ ಪುಸ್ತಕಗಳು ವಿತರಣೆ ಆಗ್ತಾ ಇದೆ. ಅವಾಗ ಅವ್ರು ಏನ್ ಮಾಡಿದ್ರು, ಆಟೋ ತಗೊಂಡು ಇನ್ನೊಂದು 2 ಬಾಕ್ಸ್ ತಗೊಂಡ್ಬರೋಣ ಮಂದಿರಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಅವರು ಆಟೋ ತಗೊಂಡು ಬರ್ತಾ ಇದ್ದಾರೆ. ಅವಾಗ ನೋಡ್ತಾರೆ, ಹಿಂದಿನ ಸಿಗ್ನಲ್ಗಳಲ್ಲಿ ಭಕ್ತರು ನಿಂತು ಪುಸ್ತಕ ವಿತರಣೆ ಮಾಡ್ತಾ ಇದ್ರು. ಅಲ್ಲಿ ಏನಾಗ್ತಾ ಇತ್ತು, ಅವರು ಬುಕ್ ಏನು ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕೇನೆ ಗ್ರೀನ್ ಸಿಗ್ನಲ್ ಬಿಡ್ತಾ ಇತ್ತು, ಅವರು ಮುಂದೆ ಬಂದ್ಬಿಡ್ತಾ ಇದ್ರು. ಅವಾಗ ಏನಾಗ್ತಾ ಇತ್ತು, ಇವ್ರ ಹತ್ರ ಬರ್ತಿದ್ರಲ್ಲ, ಅವರು ಪುಸ್ತಕಗಳನ್ನು ತಗೊಂಡ್ಬಿಡ್ತಾ ಇದ್ರು. ಈಗ ಅರ್ಥ ಆಯ್ತಾ? ಅಂದ್ರೆ ನೋಡಿ, ಪುಸ್ತಕ ವಿತರಣೆಗೆ ನಾವು ಯಾವಾಗ ಹೋಗ್ತೀವಿ, ನೀವು ಒಬ್ಬ ವ್ಯಕ್ತಿನ ರೀಚ್ ಮಾಡಿದಾಗ ಆ ವ್ಯಕ್ತಿ ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಡುತ್ತೆ, ओ इस्कॉन के लोग अभी क्या कर रहे हैं, पुस्तक वितरण कर रहे हैं, भगवत गीता वितरण अभी हो रहा है. एक आदमी उनको रिच किया, दूसरा आदमी रिच किया, तीसरा आदमी रिच किया, चौथा, 5वां, 6वां, 8वां, 10वां आदमी जब रिच किया, उसको समझ में आता है, नहीं इस आदमी से हम ले लेंगे, अभी इस आदमी से पुस्तक हम ले लेंगे, ये सर वो ले लेता है. मगर इसमें जो 9 आदमी थे उनका भी प्रयास रहता है. ಗೊತ್ತಾಯ್ತಲ್ಲ? ನಾವು ಮೊದಲನೇ ವ್ಯಕ್ತಿನೂ ಆಗಿರ್ಬಹುದು, 10ನೇ ವ್ಯಕ್ತಿನೂ ಆಗಿರ್ಬಹುದು.
फल, हमें सिर्फ फल का अपेक्षा नहीं करना है, बीज तो भोगना है ना. बताते हैं जब बीज भोगा जाएगा तभी फल आएगा. ನೋಡಿ, ಮಾವಿನ ಗಿಡದ ಬೀಜ ಹಾಕಿದ್ರೆ 20 ವರ್ಷ ಆದ್ಮೇಲೆ ಫಲ ಸಿಗುತ್ತೆ. ಅದೇ ರೀತಿ जब हम 10 में से एक आदमी तो हो सकते हैं. हम जो भी रिच कर रहे हैं वो पहला आदमी भी रहेगा, 10वां आदमी भी हो सकता है, वो ले लेता है. इस तरह क्या होता है, एक बार सरलता से बुक का वितरण हो जाता है, एक बार क्या होता है बुक का वितरण नहीं होता है. फिर भी हमें ये सोच में हमें पुस्तक वितरण उत्साह से करना है. इस तरह उनका एक्सपीरियंस में बता रहे थे. और क्या होता है, अभी क्या होता है, पुस्तक वितरण हम करते रहते हैं. एक बार एक आदमी बहुत उत्साह से क्या बोलते हैं, वो पुस्तक वितरण के लिए लेते रहते हैं. तभी क्या वो पूछते हैं, अभी हमें क्या करना है, पुस्तक को हाथ में देना है. पहले हाथ में दे के उनको बोलना है बुक मेरे तो ले चल रहा है, आप इसको ले लीजिए. वो बोलेंगे क्या देना है, भगवान के लिए दान में 500 1000 रुपए कुछ आप देना चाहते हैं देना दे दीजिए, ऐसा हमें बोलना है. बोलते हैं ಏನಾಯ್ತು, ಈಗ ನಾವೇನ್ ಮಾಡ್ಬೇಕು, ಪುಸ್ತಕವನ್ನು ಅವ್ರ ಕೈ ಕೊಟ್ಬಿಡ್ಬೇಕು. बोलना है कि अभी पुस्तक मैराथन चल रहा है, आप कुछ क्या दान दे देते हैं, 500 1000 कुछ दाना देना चाहते हैं दे दीजिए. तभी वो क्या करेंगे, जेब में हाथ डालेंगे, 100 200 निकालने का ट्राई करेंगे. तभी आपको बताना है कम से कम प्रिंटिंग चार्ज तो 350 है, वो तो आप दे दीजिए. 500 दे दिया, 1000 दे दे तो चलेगा, अच्छा है, वो तो आप भगवान की सेवा में हम लाके दे देंगे. अगर वो कम से निकाल रहे तभी आप क्या करें, बोलना है प्रिंटिंग चार्ज तो इतना है, आप सिर्फ इतना तो आप दे दीजिए. इस तरह भी आपको कन्वीनियंस करना है. ऐसा अभी जो सीनियर डिवोटी बुक डिस्ट्रीब्यूशन में जाते हैं उनका वो एक्सपीरियंस बोल रहे हैं. इस तरह हमें, और वो सीनियर डिवोटी जी बोलते हैं जब हम रिच करते हैं ना तो उनको हम पहले जो भी हम रिच करते हैं उनको पूछना है, आप इधर इले ನೀವು कहाँ से है आप, और आप क्या काम करते हैं, ಎಲ್ಲ ವಿಚಾರ ಮಾಡ್ಬೇಕು. ಯಾಕಂದ್ರೆ ಅವ್ರ ಜೋಡಿ ಸ್ವಲ್ಪ ರಿಲೇಷನ್ ಬೆಳೆಸ್ಬೇಕಂತೆ. ನಾವು ಹೋದ ತಕ್ಷಣ ಅವ್ರಿಗೆ ನೀವು ಇಲ್ಲಿಯವರ ಈ ರೀತಿ ಪ್ರಶ್ನೆ ಕೇಳ್ಬೇಕು. ಆಮೇಲೆ ಏನ್ ಮಾಡ್ತಾ ಇದ್ದೀರಿ, ಓ ತುಂಬಾ ಬುದ್ಧಿ ಇಂಟೆಲಿಜೆಂಟ್ ಕಾಣಿಸ್ತಾ ಇದ್ದೀರಿ, ನೀವು ತೋಳಿ ಬುಕ್ ತೋಳಿ ಅಂತ ಹಿಂಗ್ ಮಾಡಕಂತ ಈ ರೀತಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಂತ. ಮತ್ತೆ ಏನಾದ್ರು 3 ಜನ ಈಗ ಫ್ರೆಂಡ್ಸ್ ಕೂಡಿ ಬರ್ತಾ ಇದಾರೆ ಅಂತ ತಿಳ್ಕೊಳ್ಳಿ, ಅಲ್ಲಿ 3 ಜನರಲ್ಲಿ ನಿಲ್ಲಿಸ್ಬಿಟ್ಟು, ಓ ನೀವೆಲ್ಲರೂ ಏನು ಸ್ಟೂಡೆಂಟ್ಸ್, ಓದ್ತಾ ಇದ್ದೀರಿ, ನಿಮ್ಮಲ್ಲಿ ಯಾರು ಮೋಸ್ಟ್ ಇಂಟೆಲಿಜೆಂಟ್ ಇದ್ದೀರಿ, ಅವಾಗ ಅವ್ರ 3 ಮಂದಿ ನಡೆಯುತ್ತೆ, ಇವನಿದ್ದಾನೆ. ಆ ರೀತಿ ಅವರಲ್ಲಿ ಒಂದು ಸಂಬಂಧವನ್ನ ಬೆಳೆಸ್ಬಿಟ್ಟು ಅವ್ರಿಗೆ ಹೇಳ್ಬೇಕಂತೆ. ಆಮೇಲೆ ಓ ಇದರ ತುಂಬಾ ಇಂಟೆಲಿಜೆಂಟ್ ಪೀಪಲ್ಗೆ ಇರುತ್ತೆ ಇದು, ತಗೊಳ್ಳಿ ನೀವು ಅಂತೇಳಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಂತ. ಈ ರೀತಿ ಎಲ್ಲ ಒಂದು ನಾವು ಅವರನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಪುಸ್ತಕ ವಿತರಣೆಯಲ್ಲಿ ಪಾಲ್ಗೊಳ್ಬೇಕಂತ ಹೇಳ್ತಾರೆ. ನೋಡಿ, ಆಮೇಲೆ ನೋಡಿ ಈ ಒಂದು ಪುಸ್ತಕ ವಿತರಣೆಯನ್ನ ನಾವು ಹೇಗೆಲ್ಲ ತೊಡಗಬೇಕು, ಇದೆಲ್ಲ ಸ್ವಲ್ಪ ಚರ್ಚೆ ಆಯ್ತಲ್ಲ. ಇನ್ನು ಕೆಲವು ಏನಾದರೂ ವಿಷಯಗಳು ಪುಸ್ತಕ ವಿತರಣೆಯಲ್ಲಿ ಯಾರಾದ್ರೂ ಆ್ಯಡ್ ಮಾಡೋದಿದ್ರೆ ಅನುಭವದ ಭಕ್ತರು ಹೇಳ್ಬೋದು. ಹೇಳಿ ಪ್ರಭು. ಆ ಬಾಟ್ಲನ್ನ ತಿಂದ್ರೆ ನೋಡಿದ್ರೆ ಸಿಹಿ ಅಂತ ಗೊತ್ತಾಗುತ್ತೆ. ಬಾಟ್ಲ್ ನೆಕ್ತಾ ಇದ್ರೆ ಅದು ಸ್ವೀಟ್ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ನೀವು ಬಾಟ್ಲ್ ನೆಕ್ಬೇಡಿ, ಹಂಗ ಓಪನ್ ಮಾಡಿ ಜೇನು ತುಪ್ಪ ಸ್ಪೂನ್ ತೆಗೆದು ಕೈಗೆ ಹಾಕಿ ನೆಕ್ಕಿ ಸಿಹಿ ಇರುತ್ತೆ, ಹಂಗ ಬುಕ್ ಬಿಚ್ಚಿ ಓದಿ ನಿಮಗೆ ಭಗವಂತನ ಬಗ್ಗೆ ಅರ್ಥ ಆಗುತ್ತೆ ಅಂತ. ಅವಾಗ ಸರಿ ಸರ್ ಆಯ್ತು ಹಂಗ ಮಾಡ್ತೀವಿ. ಈ ಸಲ ಮ್ಯಾರಥಾನ್ ಅಂತ ಹೇಳಿದ್ರೆ ನಿಮ್ಗೆ ಯಾರು ಕಷ್ಟ ಇದ್ದಾರೆ ನಿಮ್ ಸ್ನೇಹಿತರು ಅವ್ರಿಗೆ ಗಿಫ್ಟ್ ಕೊಡಿ, ಅವ್ರಿಗೆ ಉದ್ಧಾರ ಮಾಡ್ದಂಗ ಆಗುತ್ತೆ. ಅಲ್ಲಿಂದ ಅವ್ರು ಒಂದು ಬುಕ್ ತಗೊಂಡಿರ್ತಾರೆ. ಈ ರೀತಿ ನಾವು ಅವರಿಗೆ ಕನ್ವಿನ್ಸ್ ಮಾಡ್ಬೇಕು. ಈಗ ನಾವು ಪುಸ್ತಕ ವಿತರಣೆ ಮಾಡ್ತಾ ಇರ್ತೀವಿ, ಅವ್ರ ಹತ್ರ ಇದೆ ಅಂತ ಹೇಳ್ತಾರೆ, ಅವ್ರಿಗೆ ಹೇಳ್ಬೇಕು ಇದಕ್ಕಿಂತ ಒಳ್ಳೆ ಗಿಫ್ಟ್ ಏನಿದೆ, ನೀವು ನಿಮ್ಮ ರಿಲೇಟಿವ್ಸ್ಗೆ ನಿಮ್ಮ ಬಂಧುಗಳಿಗೆ ಅವರಿಗೆ ನೀವು ಇದನ್ನ ನೀಡಿ. ಆಮೇಲೆ ಅವ್ರ ಹತ್ರ ಭಗವದ್ಗೀತೆ ಅಂತ ಇದೆ ಅಂತ ಹೇಳ್ತಾರೆ, ಕೃಷ್ಣ ಬುಕ್ ತಗೊಳ್ಳಿ ಅಂತ ಹೇಳ್ಬೇಕು. ಈ ರೀತಿ ಅವ್ರನ್ನ ನಾವು ಕನ್ವಿನ್ಸ್ ಮಾಡಿ ಅವರಿಗೆ ಪುಸ್ತಕ ವಿತರಣೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ
ಮತ್ತೆ ಯಾರಾದರೂ ಏನಾದ್ರು ಆ್ಯಡ್ ಮಾಡಬೇಕಂತಿದ್ದೀರಿ? ಪುಸ್ತಕ ವಿತರಣೆಯಲ್ಲಿ ತಮ್ಮ ಅನುಭವಗಳನ್ನ ಹೇಳ್ಬೋದು. ಅವ್ರೇನಂದ್ರು ಈ ಭಗವದ್ಗೀತೆ ನೀವು ಓದಿದಿರವ, ನೀವು ಓದಿದ್ರೆ ಆಮೇಲೆ ನಮಗೆ ಕೊಟ್ಟಿರ್ತೀರಿ. ಅವಾಗ ಹೇಳ್ಬೇಕು, ನಾವು ಭಕ್ತರ ಸಂಘ ಮಾಡ್ತಾ ಇದೀವಿ, ಅದ್ ಜ್ಞಾನ ತಗೋತಾ ಇದೀವಿ ಅಂತ ಹೇಳ್ಬೇಕು. ನಾವು ಓದ್ತಾ ಇದೀವಿ, ನೀವು ಅದ್ರನ್ನ ಜ್ಞಾನವನ್ನು ತಗೊಳ್ಳಿ ಅಂತ ಹೇಳ್ಬೋದು. ಓದ್ತಾ ಇದೀನಿ ಅಂತ ಹೇಳಿ. ಈಗ ನೀವು ಭಕ್ತರ ಸಂಘ ಮಾಡ್ತಾ ಇದ್ರಲ್ಲ, ಈಗ ಭಗವದ್ಗೀತೆ ಕ್ಲಾಸ್ ಎಲ್ಲ ನೀವು ಇಲ್ಲಿ ನಾನು ಕೇಳ್ತಾ ಇದ್ದೀರಿ. ಈ ರೀತಿ ಅವರಿಗೆ ನೀವು ಹೇಳ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿದ್ರು ಪ್ರತಿಯೊಬ್ಬರ ನಮ್ಮೆಲ್ಲರ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಕರ ಪಣ್ಣಗಳಿಂದ ನಾವು ದೂರ ಹೋಗ್ಬೇಕಂತಂದ್ರೆ ಇದರಲ್ಲಿ ನಮ್ಗೆ ಸೊಲ್ಯೂಷನ್ ಪರಿಹಾರ ಸಿಗತ್ತೆ ಅಂತ ಹೇಳಿ ನಾವು ಅವ್ರಿಗೆ ಒತ್ತು ಕೊಟ್ಟು ಹೇಳಬೇಕು. ನಮ್ಗೆ ಕಷ್ಟಕರ ಪಣ್ಣಗಳು ಬರ್ತಾರಲ್ಲ ಜೀವನದಲ್ಲಿ ನಾವು ಅನುಭವಿಸ್ತೀವಿ. ರೋಗ ರುಜಿನಗಳು, ಕಷ್ಟಕರ ಪಣ್ಣಗಳು, ಹಣಕಾಸಿನಗಾಗಿ ಹೋರಾಟ, ಆಮೇಲೆ ಮಾನವೀಯ ಸಂಬಂಧಗಳು ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳಿ ಅವ್ರಿಗೆ ನಾವು ಕನ್ವಿನ್ಸ್ ಮಾಡ್ತೀವಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಬಂದಂತ ಮಾತಾಜಿಗಳಿಗೆಲ್ಲ ಒಂದು ವಿನಂತಿ, ಈ ಮ್ಯಾರಥಾನ್ ಅಲ್ಲಿ ಬುಕ್ಗಳು ಚಿಕ್ಕ ಬುಕ್ ಸಿಗ್ತಾವ, ಎಲ್ಲ ಕಮ್ಮಿ ಇರುತ್ತೆ. ಅವ್ನ ದಯಮಾಡಿ ಎಲ್ಲರೂ ಮನೇಲಿ ಇಟ್ಕೊಳ್ಳಿ. ಯಾರ ಮನೆಗೆ ಬಂದ್ರು ಅರ್ಶನ ಕುಂಕುಮ ಕೊಟ್ಟು ಬುಕ್ಸ್ ಕಣ ಕೊಡ್ಬೇಡಿ, ಆ ಬುಕ್ ಇಟ್ಕೊಳ್ಳಿ. ಅವ್ನು ಬಂದ 3 ಸಲ ಬರ್ತಾರೆ ನಿಮ್ಮ ಮನೆಗೆ, 3 ಬುಕ್ ಕೊಡ್ತೀರಿ. 20 ರೂಪಾಯಿ ಬುಕ್, 25 ರೂಪಾಯಿ ಕಣ, ಬುಕ್ಸ್ ಕಣ. ಯಾರು ಬ್ಲೌಸ್ ಹೊಲ್ಸಲ್ಲ. ಆ ಬುಕ್ 3 ಕೊಟ್ಟಾಗ ಇವ್ರು ಮನೆಗೆ 3 ಸಲ ಹೋದ್ರೆ 3 ಬುಕ್ ಕೊಟ್ಟಾರ ಅಂತ ಒಂದು ಬುಕ್ ತೆಗೆದು ಅವ್ರು ಓದಿದ್ರೆ ಅವ್ರು ಯಾವ್ದೋ ಒಂದು ವರ್ಡ್ ಭಕ್ತನ್ ಮಾಡಿಬಿಡುದು. ಇದು ದಯಮಾಡಿ ಮಾತಾಜಿಗಳಿಗೆ ಹೇಳೋದು. ಯಾಕೆ ಅರ್ಶನ ಕುಂಕುಮ ಕೊಟ್ಟಾಗ ಬುಕ್ಸ್ ಕೊಡಿ, ಬ್ಲೌಸ್ ಪೀಸ್ ಕೊಡ್ಬೇಡಿ. ಈಗ ಮ್ಯಾರಥಾನ್ ಅಲ್ಲಿ ಕಮ್ಮಿ ಸಿಗುತ್ತೆ ಬುಕ್, ತಗೊಳ್ಳಿ. ಪ್ರಭುಜಿ ಹೇಳಿ ಸಣ್ಣ ಬುಕ್, ಚಿಕ್ಕ ಬುಕ್ ತಗೊಂಡಿರ್ತಾರೆ. ದಯಮಾಡಿ ಬಂದಾಗೆಲ್ಲ ಅರ್ಶನ ಕುಂಕುಮ ಜೊತೆಗೆ ಆ ಬುಕ್. ಆಮೇಲೆ ಯಾವುದೇ ಫಂಕ್ಷನ್ಗೆ ಹೋದ್ರೆ ಶ್ರೀಮಂತ ಕಾರ್ಯಕ್ರಮ ಹೋಗ್ರಿ, ಕೃಷ್ಣ ಬುಕ್ ಕೊಡಿ. ಫಂಕ್ಷನ್ಗಳು ಭಗವದ್ಗೀತಾ ಬುಕ್ ಕೊಡಿ. ಅವ್ರ ಮನೆ 4 ಇದ್ರೆ ಇನ್ನೊಬ್ರು ಬೇರೆ ಕೊಡ್ತಾರೆ ಬುಕ್. ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಬುಕ್. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಕೊಡ್ರಿ. ಒಂದು ಕ್ವಶನ್ ಅಂದ್ರೆ ಭಗವದ್ಗೀತೆ ಕೌರವರಿಗೆ ಪಾಂಡವರಿಗೆ ಯುದ್ಧ ಆಗಿದೆ ಅಂತಂದ್ರಿಗೆ ಭಗವದ್ಗೀತೆ ತಗೋಬಾರ್ದಂತ ಕ್ವಶನ್ ಯುದ್ಧದ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಅಂತ. ಭಗವದ್ಗೀತೆ ಮನೇಲಿ ಇದ್ರೆ ಯುದ್ಧ ಆಗುತ್ತೆ ನಮ್ಮ ಮನೇಲಿ ಅಂತಂದ್ರಿಗೆ ಅಂತ. ಅದಕ್ಕೆ ಏನ್ ತಪ್ಪು ಕಲ್ಪನೆ ಅಂತ. ತಪ್ಪು ಕಲ್ಪನೆ. ಹರೇ ಕೃಷ್ಣ. ನನಗೆ ತಿಳಿದಿಲ್ಲ ಅಂತ. ಸಣ್ಣ ಪ್ರಭುಪಾದ ಪುಸ್ತಕಗಳ ಬೆಲೆ 50 ರೂಪಾಯಿಯಿಂದ 60 ರೂಪಾಯಿ 70 ರೂಪಾಯಿ ಅದಕ್ಕಿಂತ ಕಮ್ಮಿನೇ ಇದೆ. ದೊಡ್ಡ ಪುಸ್ತಕನೇ ಕೊಡಬೇಕಂತೇನಿಲ್ಲ. ವಿತಿನ್ 100 rupees ಒನ್ ಕ್ಯಾನ್ ಅಫೋರ್ಡ್. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಅನುಪಮ ಉಡುಗೊರೆ ಅಂತಿದೆ, ಕೃಷ್ಣನ ಶ್ಲೋಕಿ, ಆನಂದದ ಆಗರ ಶ್ರೀಕೃಷ್ಣ ಅಂತಿದೆ. ಇಲ್ಲಿ ಬೇಸಿಕ್ಸ್ ಅಂತ ತುಂಬಾ ಸಣ್ಣ ಚಿಕ್ಕ ಪುಸ್ತಕಗಳಿವೆ. ಅವರು ನೀವೇನೆಲ್ಲ ಪುಷ್ ಮಾಡಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಪ್ರಭುಜಿ ಅವರು ಪ್ರಶ್ನೆ ಕೇಳ್ತಾ ಇದ್ರು. ಅಂದ್ರೆ ನೋಡಿ, ಭಗವದ್ಗೀತೆಯನ್ನ ನಾವು ಕೊಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ಅವರು ಹೇಳ್ತಾರೆ ಇದು ಯುದ್ಧ ಭೂಮಿಯಲ್ಲಿ ಹೇಳಿರೋದು, ನಮ್ಗೆ ನಾವು ತಗೊಂಡ್ಬಿಟ್ರೆ ಎಲ್ಲ ಯುದ್ಧ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾರೆ. ನೋಡಿ, ಭೌತಿಕ ಜಗತ್ತಲ್ಲಿ ಏನ್ ಯುದ್ಧ ನಡೆದಿಲ್ಲ. ಒಬ್ರು ಇನ್ನೊಬ್ರು ನಡುವೆ ಏನ್ ಮಾಡ್ತಾ ಇದಾರೆ, ಯುದ್ಧನೇ ಮಾಡ್ತಾ ಇದಾರಲ್ಲ. ದ್ವೇಷ, ಅಸೂಯೆ, ರಾಗ ಎಲ್ಲ ಏನ್ ನಡೆದಿದೆ, ಯುದ್ಧ ನಡೆದಿಲ್ಲ. ಅಲ್ಲಿ ನೋಡಿ, ಅಧರ್ಮದ ವಿರುದ್ಧ ಯುದ್ಧವನ್ನು ನಡೀತಲ್ಲ, ಅಲ್ಲಿ ಧರ್ಮದ ಸ್ಥಾಪನೆಗೋಸ್ಕರ ಭಗವಂತ ಯುದ್ಧದ ಆ ಸನ್ನಿವೇಶ ನಡೆದಿತ್ತು. ಅದೇ ರೀತಿ ನಮ್ಮ ಜೀವನದಲ್ಲಿಯೂ, ಎಲ್ಲರ ಜೀವನದಲ್ಲಿಯೂ ಇದು ಯುದ್ಧ ನಡೀತಾನೆ ಇದೆ. ಎಲ್ಲ ಸಂಸಾರದಲ್ಲೇನೆ ಅಧರ್ಮದ ಯುದ್ಧ ನಡೀತಾ ಇದೆ. ನಾವು ಹೇಗೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬಹುದು ಧರ್ಮದಿಂದ, ಧರ್ಮದ ಆಶ್ರಯವನ್ನು ತಗೊಂಡಾಗ ನಾವು ರಕ್ಷಣೆ ಆಗ್ತೀವಿ. ಈ ರೀತಿ ಅವರಿಗೆ ನಾವು ಕನ್ವಿನ್ಸ್ ಮಾಡ್ಬೋದು. ಪ್ರಭುಜಿ ಒಂದು ಕೆಲವರು ಕೇಳ್ತಾರಲ್ಲ, ನಾವು ಅಕಸ್ಮಾತ್ ಭಗವದ್ಗೀತೆ ತಗೊಂಡ್ರೆ ನಮ್ಮಲ್ಲಿ ಯುದ್ಧ ಆಗ್ಬಿಡುತ್ತೆ ಅಂತ. ಅದಕ್ಕೆ ಸಾಮಾನ್ಯವಾಗಿ ನೋಡಿ, ಭಗವದ್ಗೀತೆ ಯಾರು ಹೇಳಿದ್ದು? ಕೃಷ್ಣ ಹೇಳಿದ್ದು. ಕುರುಕ್ಷೇತ್ರ ಯುದ್ಧದ ಮುಂಚೆ ಹೇಳಿದ್ದು. ಯಾಕೆ ಹೇಳಿದ್ದು? ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಅಧರ್ಮ ಇರುತ್ತೆ ಅಲ್ಲಿ ಯುದ್ಧ ಯಾಕೆ ಆಗ್ತದೆ ಅಂದ್ರೆ ಅಧರ್ಮ ಇದೆ ಅಂತ. ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ ಈಗ ನೋಡಿ, ಯಾವ್ದಾದ್ರು ಕಳ್ಳ ಇರ್ತಾರೆ, ಇಲ್ಲ ಯಾರಾದ್ರೂ ಇರ್ತಾರೆ, ಅವ್ರನ್ನೆಲ್ಲ ಪೊಲೀಸರು ಲಾಠಿ ಇಟ್ಕೊಂಡಿರ್ತಾರೆ, ಹೌದಲ್ಲ? ಅದೇ ರೀತಿ ಅಧರ್ಮವನ್ನ ತೆಗೆದು ಹಾಕಿ ಧರ್ಮವನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಕೆಲವು ಬಾರಿ
ಆ ರೀತಿ ಪರಿಸ್ಥಿತಿಗಳು ಬರುತ್ತೆ. ಆದ್ರೆ ನಮ್ಮ ಜೀವನದಲ್ಲಿ ಧರ್ಮ ಬಂದ್ರೆ ಏನ್ ಬರುತ್ತೆ? ಸಮೃದ್ಧಿ ಬರುತ್ತೆ, ಶಾಂತಿ ಬರುತ್ತೆ, ಆಮೇಲೆ ಭಗವಂತನ ಸಂತುಷ್ಟಿ ಸಿಗುತ್ತೆ. ಅದೇ ರೀತಿ ಭಗವದ್ಗೀತೆಯಿಂದ ನಮಗೆ ಜ್ಞಾನ ಸಿಗುತ್ತೆ, ಜ್ಞಾನದಿಂದ ಆನಂದ ಅದೆಲ್ಲವೂ ಸಿಗುತ್ತೆ. ಈ ರೀತಿ ಹೇಳ್ಬೋದು. ಹರಿವು ಸಜೆಷನ್ ಚೆನ್ನಾಗಿದೆ. ಮತ್ತೊಂದು ಪಾಯಿಂಟ್ ಹೇಳು. ಮೊದಲು ಸ್ವಾಭಾವಿಕವಾಗಿ ಎರಡೇ ತೋರ್ತಾರೆ, ಒಂದು ಎಡೆ ಒಂದು ಸಮಯ ಬಂದ್ಬಿಡ್ತಾರೆ. ನಾವು ಪ್ರಜೆ ಇದ್ದೀವಿ, ಸಮಯ ಬಂದ್ಬಿಡ್ತಾರೆ ಒಂದ್ರೆ. ಇನ್ನೊಂದು ಇಲ್ಲ, ಇದು ಅಮೆರಿಕ ಸಂಸ್ಥೆ, ಇದು ದುಡ್ಡೆಲ್ಲ ಅಮೆರಿಕ ಹೋಗುತ್ತೆ. ಇದ್ರ ಬಗ್ಗೆ ಸ್ವಾಭಾವಿಕ ಇದೇ ಕೇಳ್ತಾರೆ, ದುಡ್ಡೆಲ್ಲ ಈ ರೀತಿ ಕೇಳ್ತಾರೆ. ಅವಾಗ ಅದೇ ನಮ್ಮ ಈ ಇಸ್ಕಾನ್ ಸಂಸ್ಥೆ ಸಂಸ್ಥಾಪಕ ಆಚಾರ್ಯ ಯಾರು? ಪ್ರಭುಪಾದರಲ್ಲ. ಅವರು ಯಾರು? ಅವರು ಭಾರತೀಯರಲ್ಲ. ಈ ಒಂದು ಜ್ಞಾನ ನೋಡಿ, ಇಸ್ಕಾನ್ ಅನ್ನೋ ಒಂದು ಸಂಸ್ಥೆಯನ್ನ ಪ್ರಭುಪಾದರು ಯಾಕೆ ಕಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳ್ಬೇಕು. ಇದು ಈ ಜ್ಞಾನವನ್ನ ಇಡೀ ಮನುಷ್ಯ ಕುಲಕ್ಕೆ ನೀಡ್ಲಿಕ್ಕೆ ಅವರು ಸ್ಥಾಪನೆ ಮಾಡಿರೋದು. ವಿಶ್ವದಲ್ಲಿ ಎಲ್ಲ ಕಡೆ ಸ್ಥಾಪನೆ ಆಗಿರೋ ಉದ್ದೇಶ ಏನಿದೆ? ಈ ಜ್ಞಾನದ ಪ್ರಚಾರ ಕಾರ್ಯ. ಇದೆಲ್ಲ ದೊಡ್ಡ ಇದ್ಯಾವ್ದು ಬಿಸ್ನೆಸ್ ಅಲ್ಲ. ಇದು ಮಂದಿರಗಳ ಸ್ಥಾಪನೆ ಆಗಿರೋದು ಜ್ಞಾನದ ಪ್ರಚಾರ ಕಾರ್ಯಕ್ಕೆ. ಆ ಒಂದು ಪ್ರದೇಶದಲ್ಲಿ ಎಲ್ಲಿ ಮಂದಿರ ಆಗುತ್ತೆ ಅಲ್ಲಿಯೇ ಭಕ್ತರು ಸೇವೆ, ಅಲ್ಲಿಯೇ ಭಕ್ತರ ದಾನದಿಂದ ಮಂದಿರಗಳು ನಡೆಯುತ್ತೆ. ಇದು ಯಾವ್ದು ಬಿಸ್ನೆಸ್ ಅಲ್ಲ, ಇದು ಪ್ರಚಾರ ಕಾರ್ಯ ನಡೆದಿದೆ. ಇದು ಪ್ರಚಾರ ಅಂತ ಹೇಳೋದು. ಹರೇ ಕೃಷ್ಣ ಪ್ರಭುಜಿ, ಅವರು ವಿದೇಶಕ್ಕೆ ಹೋಗುತ್ತೆ, ಅಮೆರಿಕಕ್ಕೆ ಹೋಗುತ್ತೆ ಅಂತಲ್ಲ ಪ್ರಭುಜಿ. ನಾವೆಲ್ಲ ಬಳಸ್ತಾ ಇರೋದು ಇಂಡಿಯಾ ವಸ್ತುಗಳಲ್ಲ, ಬರೀ ಹೊರ ದೇಶದ ಅಟ್ರಾಕ್ಷನ್ ನಾವು ಬದುಕ್ತಿರೋದು, ಹೊರ ದೇಶದ ಪದಾರ್ಥಗಳು ನಾವು ಬಳಸ್ತೀವಿ. ಹಂಗಾಗಿ ನಾವು ಭಾರತದಲ್ಲಿ ನಾವು ಹೇಳಕ್ಕಾಗಲ್ಲ. ಅಮೆರಿಕಕ್ಕೆ ಅವ್ರು ಹೋಗಿ ಪ್ರಚಾರ ಮಾಡಿದ್ದಕ್ಕೆ ನಾವೆಲ್ಲ ಭಕ್ತರ ಚಾನ್ಸ್ ಸಿಕ್ತು ಅಂತ ಹೇಳ್ಬೋದು. ಅಮೆರಿಕದಲ್ಲಿ ಹೋಗಿ ಅವ್ರ ಗುರುಗಳು ಆಶೀರ್ವಾದದಿಂದ ಅಮೆರಿಕದ ಅವ್ರನ್ನೆಲ್ಲ ಡ್ರಗ್ಸ್ ಅಡಿಕ್ಟ್ ಆದವ್ರನ್ನೆಲ್ಲ ಭಕ್ತರು ಮಾಡಿದ್ರು. ಅಂತಾರೆ ಭಕ್ತರಾಗಿರೋದನ್ನ ನಾವ್ಯಾಗ ಆಗ್ಬಾರ್ದು ಅನ್ನೋ ಉದ್ದೇಶ ನಮ್ಗೆ ಸರಳವಾಗಿ ಭಕ್ತರಾಗಕ್ಕೆ ಅವಕಾಶ ಮಾಡಿಕೊಟ್ರು ಪ್ರಭು ಅಂತ ಹೇಳ್ಬೋದು. ಕೆಲವು ಟಿಪ್ಸ್ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಏನ್ ಮಾಡ್ಬೇಕು ಅಂತ ಹೇಳಿ, ಏನ್ ಮಾಡಬಾರ್ದು. ಯಾಕಂದ್ರೆ ನಮ್ಮ ಈಗ ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರಭುಜಿ ಇದು ಬಂದ